ವಾಕ್ಯವನ್ನೆಲ್ಲ ಕನ್ನಡದಿ ಓದಿಸುತ್ತ ಜನರ ವೇದಾವತಿ ಕೇಳಿಸಿರುವ ಸಾಧುವಿಯ ಮುನಿಗೆ ನಿಜವಾಗಿ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀ ಸಿದ್ಧ ಸಿದ್ಧರೂಢರಿಗೆ ನತನಕ್ಕೆ ಸಿದ್ಧರೂಢರಿಗೆ ನತನಕ್ಕೆ ಬಾಳ ಬಲವೇ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿರ್ವನೇ ಶಾಸ್ತ್ರವೆಂಬುವ ನಡಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। सिद्धसद्गुरुपादाब्जं जननी जनकस्त तत्तोपदेशकर्तारं नत्वा भक्तिपुरस्वरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ವಚನ ವೇದಾಮೃತ ಎನ್ನುವ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯವರೆಗೂ ಬಹಳಷ್ಟು ವಿಷಯಗಳನ್ನು ನಾವು ನೀವು ಕೂಡ ತಿಳಿದುಕೊಂಡಿದ್ದು ಯಾವಾಗ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ವಿಚಾರ ಮಾಡಿದಾಗ ನಾವು ಇದೊಂದು ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗದಿಂದ ಅದು ಯಾವುದೂ ಸಾಧ್ಯವಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿತಾ ಬರಲಾಗಿದ್ದು, ಅದಕ್ಕೆ ಮೊದಲು ಅಧಿಕಾರಿ ಮತ್ತು ಮುಮುಕ್ಷತ್ವಕ್ಕೆ ಬೇಕಾದಂಥ ಒಬ್ಬ ಸದ್ಗುರುವಿನ ಮಾತಿನಿಂದ ಅವನ ಶ್ರವಣ ಮನನ ನಿಧಿಧ್ಯಾಸನದಿಂದನೇ ಮೋಕ್ಷವನ್ನು ಪಡಿಬೇಕು ವಿನಃ ಬೇರೆ ಮಾರ್ಗವೇ ಇಲ್ಲ ಅಂತ ಹೇಳಿದರು. ಯಾಕಂದ್ರೆ ಕೆಲವು ಕರ್ಮಗಳಿಂದ ಮೋಕ್ಷವನ್ನು ಪಡೆಯಬಹುದು ಅನ್ನುವಂಥ ಪ್ರತಿಪಾದನೆ ಮಾಡುವಂಥ ಎಷ್ಟೋ ಮತವಾದಿಗಳು ಉಂಟು. ಅದೆಲ್ಲ ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಅದಕ್ಕೆ ಮಹಾತ್ಮ ಹೇಳ್ತಾರ,
ಕರ್ಮದಿಂದ ಏನಾಗ್ತದಂದ್ರೆ ಚಿತ್ತ ಶುದ್ಧಿ ಅಂದ್ರು. ಕರ್ಮ ಚಿತ್ತ ಶುದ್ಧಿ, ವಸ್ತು ಪ್ರಾಪ್ತಿ ಇಲ್ಲ ಅಂದ್ರು. ಮತ್ತೆ ವಸ್ತು ಪ್ರಾಪ್ತಿಗಾಗಿ ಏನು ಮಾಡಬೇಕು ಅಂದ್ರೆ ವಿಚಾರಣೆ ಪರಮೌಷಧ, ಕೋಟಿ ಜನ್ಮವಿ ಕರ್ಮದಿಂದ ಮೋಕ್ಷ ಸಾಧ್ಯ ಇಲ್ಲ ಅಂತ ಮಹಾತ್ಮರು ಹೇಳ್ತಾ ಬಂದ್ರು. ನಿಮಗೂ ಅನುಭವ ಅದ. ಯಾಕಂದ್ರೆ ಬಂಧನ ಅದು ಮಾತಿನಿಂದ ಬಂದಂತ ಬಂಧನವನ್ನ ಮಾತಿನಿಂದನೇ ಬಿಡುಗಡೆ ಮಾಡಬೇಕು ಅನ್ನುವಂಥ ಸಹಜವಾದ ಸ್ವಾನುಭಾವಗಳು ಕೂಡ ಎಲ್ಲರಿಗೂ ಗೊತ್ತು. ಹಾಗಾಗಿ ಇಲ್ಲಿ ಮಹಾತ್ಮರಲ್ಲಿ ಎಲ್ಲರೂ ಕೇಳೋದೊಂದೇ. ಏನು ಕೇಳ್ತಾರ ಅಂದ್ರೆ, ಎನಗೊಂದು ಕರುಣಿಸಯ್ಯ. ಒಬ್ಬ ಶರಣರು ಕೇಳ್ತಾರೆ, ಎನಗೊಂದು ಕರುಣಿಸಯ್ಯ, ನಿನ್ನ ಬೇಡುವನು, ಎನಗೆ ಲೇಸನ್ನು ಮಾಡಯ್ಯ ತಂದೆ ಅಂತಾರ. ತಂದೆ ಅಂದ್ರೆ ಒಬ್ಬ ಗುರುವಿನಲ್ಲಿ ಒಬ್ಬ ಮಹಾತ್ಮ ಅನುಭಾವಿಯಲ್ಲಿ ಬಂದಂತ ವ್ಯಕ್ತಿ ಹೇಳ್ತಾನ, ಎನಗೊಂದು ಕರುಣಿಸಯ್ಯ ಬೇಡುವೆ ಅಂತ. ಏನ್ ಬೇಡ್ತೀನಿ ಅಂದ್ರೆ, ನಾರಿಯ ಗರ್ಭ ಗಾಳಿ ಸೋಂಕದಂತೆ ಮಾಡಯ್ಯ ತಂದೆ. ಎಷ್ಟು ಅರ್ಥಗರ್ಭಿತವಾಗಿ ಹೇಳ್ತಾರೆ ನೋಡ್ರಿ. ನಾರಿಯ ಗರ್ಭ ಸೋಂಕದಂತೆ, ಆ ಗಾಳಿ ಏನದ ಪ್ರಸೂತಿ ವಾಯು. ತಾಯಿಯ ಗರ್ಭದಲ್ಲಿ ಕುಕ್ಕುಟ ಆಸನದಲ್ಲಿ, ಮಾಂಸದ ಚೀಲದಲ್ಲಿ, ನರಗಳ ಬಿಗುವಿನಲ್ಲಿ, ಇಕ್ಕಟ್ಟಾದ ಹೊಟ್ಟೆಯಲ್ಲಿ ಸಿಕ್ಕಿ ಬಿದ್ದಂತ ಸಂದರ್ಭದಲ್ಲಿ, ಗುರುವೇ ಅಲ್ಲಿ ಬೀಸುವಂತ ಪ್ರಸೂತಿ ವಾಯು ಅಂತ ಅದಲ್ಲ, ಅದು ವಿಶೇಷ ವಾಯು. ಇವು 15 ವಾಯುಗಳಲ್ಲಿ ವಿಶೇಷ ವಾಯು. ಕೂರ್ಮ, ಕುಕರ, ದೇವದತ್ತ, ಧನಂಜಯ ಆಯು ಬೇರೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಬೇರೆ, ಇನ್ನೂ 5 ಉಪವಾಯುಗಳು ಬೇರೆ. ಅದು 17ನೆಯ ವಾಯು, ವಿಶೇಷವಾದ ವಾಯು, ಅದು ಪ್ರಸೂತಿ ವಾಯು ಅಂತ. ಆ ವಾಯು ಹೊಡೆದಾಗ ಎಷ್ಟು ಅದರ ಒಂದು ಶಕ್ತಿ ಆದಂದ್ರೆ, ಚರ್ಮದ ಚೀಲವನ್ನು ಹೊಡೆದುಕೊಂಡು ಕಾಲನ್ನ ಮೇಲೆ ಕೆಳಗೆ, ತಲೆಯನ್ನ ಮೇಲೆ ಮಾಡಿ ಕಾಲನ್ನ ಕೆಳಗೆ ಮಾಡಿ, ಇಕ್ಕಟ್ಟಾದ ಚೀಲದಲ್ಲಿ ಮುದುರಿ ಕುಂತಂತ ಶಿಶುವಿಗೆ ತಾಯಿಯ ನೆತ್ತಿಯಿಂದ ಉತ್ಪತ್ತಿಯಾಗಿ ಹೊಡೆದಂತ ಗಾಳಿಗೆ ಆ ಚಿಕ್ಕ ಜಾಗನೇ ಇರಲಾರ್ದಂತ ಸ್ಥಳದಲ್ಲಿ ತಲೆ ಕೆಳಗಾಗಿ ಕಾಲು ಮೇಲೆ ಮಾಡಬೇಕಾದ್ರೆ ಆ ವಾಯುವಿನ ಹೊಡೆತದ ಕಷ್ಟ ದುಃಖ ಎಷ್ಟಾದಂತ ಹೇಳಲಿ. ಅದಕ್ಕೆ ನನಗೆ ಅದೊಂದೇ ಲೇಸನ್ನು ಮಾಡಯ್ಯ, ತಾಯಿಯ ಗರ್ಭದ ಗಾಳಿಯ ಸೋಂಕದಂತೆ ಅದೊಂದನ್ನೇ ನಾನು ನಿನ್ನನ್ನು ಬೇಡುವನೆಯ ಅಂತ ಮಹಾತ್ಮರು ತಮ್ಮ ವಚನಗಳಲ್ಲಿ ಕೂಡ ಹೇಳ್ಯಾರ. ಹಾಗಾಗಿ ಅಲ್ಲಿ ಎಷ್ಟು ದುಃಖ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದ್ದ ವಿಷಯ. ಆ ಕಾರಣದಿಂದ ನಾವು ಪುನಃ ಪುನಃ ಕರ್ಮಗಳನ್ನು ಮಾಡಿ, ಆ ಕರ್ಮಕ್ಕೆ ಫಲ ಏನಾದಂದ್ರೆ ಮಹಾತ್ಮರು ಹೇಳಿದ್ದಾದ ಅನುಭವಕ್ಕಾದ ಕರ್ಮಜನ್ಯ ಶರೀರ ಅದ. ಈ ಶರೀರ ಬರಬಾರದು ಅಂದ್ರೆ ನಾವು ತಾಯಿಯ ಗರ್ಭಕ್ಕೆ ಹೋಗಬಾರದು. ಹೌದು, ತಾಯಿಯ ಗರ್ಭಕ್ಕೆ ಹೋಗಬಾರ್ದಂದ್ರೆ ನಾವು ಕರ್ಮಗಳನ್ನು ಮಾಡಬಾರದು. ಎರಡೇ ವಿಚಾರ ಇಲ್ಲಿ, ನೇರವಾದ 2 ವಿಚಾರ ಇಟ್ಟಾರ ಅವರು. ಏನು ಬಹಳ ಸಂಶಯ ಇಲ್ಲ, ಸಾಮಾನ್ಯರಿಗೂ ಅರ್ಥ ಆಗುತ್ತೆ. ನಮಗೆ ತಾಯಿ ಗರ್ಭಕ್ಕೆ ಬರಬಾರ್ದಂದ್ರೆ ಕರ್ಮ ಮಾಡಬಾರ್ದು, ಕರ್ಮ ಮಾಡ್ತೀವಿ ಅಂದ್ರೆ ತಾಯಿಯ ಗರ್ಭಕ್ಕೆ ಬರ್ತೀವಿ. ಮತ್ತೆ ನೀನು ಕರ್ಮವನ್ನ ಮಾಡೋದು ಬಿಟ್ಟು ನಿನ್ನ ಆತ್ಮಜ್ಞಾನದ ವಿಚಾರವನ್ನ ಮಾಡಿಕೊಂಡು ನೀನ್ಯಾರು ಅಂತ ನಿನ್ನ ವಿಚಾರದಿಂದ ನಿನ್ನ ನೀನು ಅರಿತಡೆ ನೀನೇ ಶಂಕರ. ನಮಗ ನಮ್ಮನ್ನ ನಾವು ಮರೆತದಕ್ಕೆ ನಮಗೆ ಬಂದಾಗ್ಯದ.
ನಮ್ಮನ್ನು ನಾವು ಯಾವಾಗ ತಿಳಿತೀವಿ ಆವಾಗ ಬಿಡುಗಡೆ ಆಗ್ತದೆ. ಭಗವಂತನ ಕೇಳೋದೇನದ ಅಂತ ಗುರು ಶಿಷ್ಯ ಹೇಳ್ತಾನೆ. ಅಲ್ಲಪ್ಪ, ನೀನು ಅಲ್ಲಿ ಹೋಗೋದಂತ ಮಾಡಂತಿದ್ದಿ, ಮತ್ತೆ ನೀನು ಸುಖ ಬೇಕಂತಿದ್ದಿ, ದುಃಖದ ಮಾರ್ಗ ಹಿಡ್ದಿದ್ದಿ. ಸುಖ ಬೇಕಂತ ಅಪೇಕ್ಷೆ ಅದ, ದುಃಖದ ಕಾರ್ಯವನ್ನು ಮಾಡ್ತಿದ್ದಿ. ಮುಕ್ತನಾಗಬೇಕಂತಿದ್ದಿ, ಹುಟ್ಟುವ ಕಾರ್ಯ ಮಾಡ್ತಿದ್ದಿ. ಹಾಗಾಗಿ ಈಗಲಾದರೂ ನೀನು ಸುಖ ಬೇಕು ಅಂದ್ರೆ ದುಃಖವಾದ ಕಾರ್ಯವನ್ನು ಬಿಡು. ಮುಕ್ತನಾಗಬೇಕಾಗಿದ್ರೆ ನೀನು ಜ್ಞಾನವನ್ನ ಪಡಿ. ಇಲ್ಲದೆ ಇದ್ದರೆ ಶತಕೋಟಿ 100 ಕೋಟಿ ಜನ್ಮವನ್ನು ಎತ್ತಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ನೀನು ಕಾಶಿಯಿಂದ ರಾಮೇಶ್ವರಕ್ಕೆ ಒಂದು ಸಲ ಅಲ್ಲ, ಎಷ್ಟು ಜನ್ಮದಲ್ಲಿ ಹುಟ್ಟಿದ್ದಿ ಅಷ್ಟು ಜನ್ಮದಕ್ಕೆ ಒಂದೊಂದು ಸಾರಿ ಕಾಶಿಗೆ ಹೋಗಿ ರಾಮೇಶ್ವರ, ರಾಮೇಶ್ವರದಿಂದ ಕಾಶಿ ಎಷ್ಟು ಸಲ ಹೋಗಿ ಬಂದರೂ ಕೂಡ ನಿನಗೆ ಮೋಕ್ಷ ಆಗೋದಿಲ್ಲ. ಯಾಕಂದ್ರೆ ನಿನ್ನ ನೀನು ತಿಳಿ ಅಂದವರು ತಿಳಿದಾಗದು. ಅದಕ್ಕಾಗಿ ಇಲ್ಲಿ ಮಹಾತ್ಮನ ಅನಂತ ವಿಚಾರವನ್ನ ಹೇಳ್ತಾ ಬಂದಾರ. ಯಾಕಂದ್ರೆ ಇಲ್ಲಿ ಕರ್ಮ ಅನ್ನುವಂಥದ್ದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಬಗೆ. ಏನು ಕ್ರಿಯೆ ಅಂದ್ರೆ ಅದಕ್ಕೆ ಕರ್ಮವನ್ನು ಮಾಡಬೇಕು. ಎಲ್ಲಿಂದ? ಇಂದ್ರಿಯಾದಿಗಳಿಂದ ಕರ್ಮವನ್ನು ಮಾಡಬೇಕು. ಶರೀರದಿಂದನೇ ಮಾಡಬೇಕು. ಕರ್ಮ ಮಾಡಬೇಕಾದ್ರೆ ಬರೀ ಮನಸ್ಸು ಏನೇನ ಮಾಡಬೇಕಂತ ಅನಿಸ್ತಂದ್ರೆ ಇಲ್ಲಿ ಕ್ರಿಯೆ ಆಗ್ತದೇನೋ? ಆಗೋದಿಲ್ಲ. ಅದು ಕ್ರಿಯೆ ಆಗಬೇಕಾದ್ರೆ ಕರ್ಮದ ಜೊತೆಯಲ್ಲಿ ಕ್ರಿಯೆ ಆದಾಗ ಮಾತ್ರ ಕಾರ್ಯ ಆಗ್ತದೆ. ಅಲ್ಲೊಂದು ದೊಡ್ಡ ಗಿಡ ಬೆಳೆದದ ಅದನ್ನ ನಾಶ ಮಾಡಬೇಕಂದ್ರೆ ಅದಕ್ಕೆ ಕೊಡಲಿಯ ಒಂದು ಕ್ರಿಯೆಯಿಂದ ಅದನ್ನು ನಾಶ ಮಾಡಬೇಕು. ಕೊಡಲಿಂದ ಕಡಿಬೇಕಿಲ್ಲ. ಸುಮ್ಮನೆ ಗಿಡ ಅದ ನಾಶ ಆಗಲಿ ಅಂದ್ರೆ ಆಗ್ತದೆ ಏನದು? ಅದರಂತೆ ಈ ಮೋಕ್ಷದ ಜ್ಞಾನವನ್ನು ಪಡಿಬೇಕಾಗಿದ್ರೆ ಇಲ್ಲಿ ಕರ್ಮದ ಕ್ರಿಯೆಗಳು ಬೇರೆ, ಉಪಾಸನದ ಕ್ರಿಯೆಗಳು ಬೇರೆ. ಇಲ್ಲಿ ಜ್ಞಾನದ ಕ್ರಿಯೆ ಕರ್ಮಗಳನ್ನು ಮಾಡುವಂತಾರ ಅವರು. ಜ್ಞಾನದಲ್ಲಿ ಕರ್ಮ ಅವ. ಏನ್ರಿ ಜ್ಞಾನದಲ್ಲಿ ಕರ್ಮ ಅಂದ್ರೆ ಶರೀರದಿಂದ ಅಲ್ಲ ತಮ್ಮ, ಇದು ವಾಣಿಯಿಂದಲ್ಲ, ಇದು ಮನಸ್ಸಿನಿಂದ ಕರ್ಮವನ್ನು ಮಾಡಬೇಕು. ನೋಡ್ರಿ, ಮನಸ್ಸು ಬೇಕಲ್ಲ. ಇಲ್ಲಿ ಮನಸ್ಸು ಹೊಂದಿದ್ರೆ ಸಾಕಿದಕ್ಕ ಉಳಿದೋದಕ್ಕೆಲ್ಲ ಕರ್ಮಕ್ಕೆ ಬಹಳಷ್ಟು ಖರ್ಚುನಾವ ಹೆಚ್ಚುನಾವ. ಅಷ್ಟೆಲ್ಲ ಮಾಡಿದ್ರು ಕೂಡ ನಿನಗೇನು ಲಾಭ ಅದಂದ್ರೆ ಮತ್ತೆ ತಾಯಿಯ ಗರ್ಭದ ಗಾಳಿಗೆ ಒದ್ದಾಡಂಗಾದ. ಹಾಗಾಗಿ ಈ ಜ್ಞಾನ ಕ್ರಿಯೆಯಲ್ಲಿ ಇವು ಮೂರೇ ಜ್ಞಾನಕ್ಕೆ ಕರ್ಮಗಳು. ಶ್ರವಣ, ಮನನ, ನಿಧಿಧ್ಯಾಸನೆ ಜ್ಞಾನದ ಕರ್ಮಗಳು. ಕಿವಿಗೆ ಹೇಳ್ತದಲ್ಲಿ ಈಗ ಕರ್ಮ ಮಾಡಕತ್ತದ. ಮನಸ್ಸು ಆಲಿಸ್ತದಿಲ್ಲ ವಿಷಯವನ್ನ, ಅದು ಕರ್ಮ ಮಾಡಕತ್ತದ. ಇವು ಅಂಥ ಕರ್ಮಗಳಿವು. ಬಾಹ್ಯ ಕರ್ಮಗಳು ಬೇರೆ, ಅಂತರಂಗದ ಕರ್ಮಗಳು ಬೇರೆ. ಇಲ್ಲಿ ಮನಸ್ಸಿಂದ ಮುಖ್ಯ ಅದ. ಬುದ್ಧಿ, ಚಿತ್ತ ಇವು ಮೂರೇನವ ಬಹಳ ಕಾರ್ಯವನ್ನು ಮಾಡ್ತಾವೆ ಇವು. ಹಾಗಾಗಿ ನಿಮ್ಗೆ ಹೆಂಗ ಮುಕ್ತಿ ಆಗ್ತದ್ರಿ? ಇಲ್ಲೇನು ಕ್ರಿಯೆನೇ ಇಲ್ಲ, ಕರ್ಮನೇ ಇಲ್ಲ, ಬರೀ ಶಾಸ್ತ್ರ ಕೇಳ್ರಿ, ಮತ್ತೇನು ಮಾಡಬೇಡ್ರಿ ಅಂತ ಹೇಳ್ತಾರೆ ಗುರುಗಳಂದ್ರೆ. ಊದಿನ ಕಡ್ಡಿ ಇಲ್ಲಂತ್ರಿ, ಕಾಯಿ ಇಲ್ಲಂತ್ರಿ, ಕರ್ಪೂರ ಇಲ್ಲಂತ್ರಿ, ಏನಿಲ್ಲಂತ್ರಿ. ಇದು ಯಾವ ನಿಯಮ, ಯಾವ ಗುರುಗಳ ಸಂಪ್ರದಾಯ ಅನ್ನುವಂಥವ್ರು ಕೆಲವು ಮಂದಿ ಯಾರ ಗೊತ್ತಿಲ್ಲ ಪಾಪ ಅವ್ರಿಗೆ. ಇದು ಜ್ಞಾನ ಕರ್ಮ. ಹಾಗಾಗಿ ಜಗತ್ತು ಸುಖದ ಕಡೆಗೆ ಪ್ರೀತಿ ಇರುವುದು, ದುಃಖ ಯಾರಿಗೆ ಬೇಕು ಆಗಿರುವುದು ಇಲ್ಲ.
ಸುಖವೇ ಬೇಕು ಅಂತ ಅಭಿಪ್ರಾಯ ಯಾದ ನಮಗ. ಎಲ್ಲ ಜೀವರಾಶಿಗಳು ಯಾವ ಇರಿವಿಯಿಂದ 84 ಲಕ್ಷ ಜೀವರಾಶಿಗಳು ಕೂಡ ಏನು ಅಪೇಕ್ಷೆ ಆದ್ರೆ ಅಂದ್ರೆ ದುಃಖದ ಅಪೇಕ್ಷೆ ಯಾವ ಮಾಡಂಗಿಲ್ಲ, ಸುಖದ ಅಪೇಕ್ಷೆ. ಆದರೆ ಸುಖ ಅನ್ನುವಂಥದ್ದು ಇದೆ ಅಂತ ಅರ್ಥ ಆಯ್ತು. ಜಗತ್ತಿನಲ್ಲಿ ಎಲ್ಲರಿಗೂ ಬೇರೆ 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 ಎಲ್ಲರಿಗೂ ಬೇರೆ ಬೇರೆ. ಬಡವನಿಗೆ ಒಂದು ರೀತಿ, ಶ್ರೀಮಂತರಿಗೆ ಒಂದು ರೀತಿ, ಎಲ್ಲ ಬೇರೆ ಬೇರೆ ಅವಿಲ್ಲ. ಆದರೆ ಈ ಎಲ್ಲ ಜೀವಿಗಳ ಅಪೇಕ್ಷೆ ಅನ್ನುವಂಥದ್ದು ಒಂದೇ ಆದ, ಅದು ಸುಖ ಸುಖ ಸುಖ. ಆ ಸುಖದ ಬೆನ್ನ ಹತ್ತಿವಿಲ್ಲ ನಾವು. ಸುಖ ಬೇಕಂತಾನೆ ಬೆನ್ನ ಹತ್ತಿದ್ದು. ಸುಖ ಯಾಕಾಗಿಲ್ಲ? ಇಲ್ಲಂದ್ರೆ ಏನು ಸುಖ? ಸುಖ ಆದ, ಸುಖದ ಅಪೇಕ್ಷೆ ಆದ, ಅದರ ಪ್ರಯತ್ನ ನಡೆದ, ಎಷ್ಟು ಜನ್ಮ ಆದ್ರು ಅಂತಹ ಸುಖ ಯಾಕಾಗ್ಲಿಲ್ಲ ಅಂದ್ರೆ ವಿಚಾರ ಮಾಡಬೇಕಿಲ್ಲ. ಆದ ಸುಖದ ಅಪೇಕ್ಷೆ ಆದ, ಆನಂದದ ಇಚ್ಛೆ ಎಲ್ಲರಿಗೆ ಆದ. ಆದರೆ ಆ ಸುಖ ಆನಂದ ಹೊರಗಿನ ವಿಷಯಾದಿಗಳಲ್ಲಿ ಆಗಬೇಕು ಅಂತ ವಿಚಾರ ಮಾಡಕತ್ತೇನ, ಇದು ಅಜ್ಞಾನ ಅಂತ. ಎಲ್ಲಿ ಆಗ್ಬೇಕಂತೀವಿ ನಾವು? ಹೊರಗಿನ ವಿಷಯಾದಿಗಳೇ ಸುಖ ಆಗಬೇಕಂತೀವಿ ನಾವು. ಆದರೆ ಆ ಸುಖ ಎಲ್ಲಿದೆ ಅಂದ್ರೆ ನಿರ್ವಿಷಯದಲ್ಲಿ ಕರೆಗೊಂಡು. ಸುಖ ಎಲ್ಲಿದೆ ಅಂತ ಹೇಳಿದ್ರೆ ಯಜ್ಞವಲ್ಕ ಮೈತ್ರಾದೇವಿಗೆ ನಿರ್ವಿಷಯದಲ್ಲಿ ಸುಖ ಅದ ಅಂದಾಗ ನಾವು ವಿಷಯದಲ್ಲಿ ಸುಖವನ್ನು ಹುಡುಕಕತ್ತೀವಿ, ಸಿಗೋದೇಗೆ ಅಂತ. ಆ ಕಾರಣದಿಂದ ಆ ಸುಖ ನಿರ್ವಿಷಯದಲ್ಲಿ ಇದೆ ಅಂದಾಗ ಆ ಒಂದು ವಿಷಯಾದಿಗಳನ್ನು ಬಿಡಿಸೋದೇ ಇಲ್ಲಿ ಗುರುವಿನ ಕೆಲಸ. ವಿಷಯಾದಿಗಳ ಬೆನ್ನು ಹತ್ತಿವಲ್ಲ ಜೀವಾತ್ಮ ಅನಂತ ಜನ್ಮದ ಸಂಸ್ಕಾರದಿಂದ, ಅಲ್ಲಿ ಇಲ್ಲ ಅಂತ ನಮಗೆ ಎಚ್ಚರವನ್ನ ಮಾಡೋ ಉಪದೇಶಕ್ಕಾಗಿ ನಾವು ಯಾರ ಬೆನ್ನು ಹತ್ತಬೇಕು ಅಂದ್ರೆ ಮಹಾತ್ಮರ ಸಂಘವನ್ನ ಮಾಡಿ ಮಹತ್ವ ಇರುವಂತ ಆನಂದವನ್ನ ನಮಗ ಪಡೆಯಲಿಕ್ಕೆ ಸಾಧ್ಯ ಆದಂದ್ರು. ಅದಕ್ಕೆ ಏನು ಮಾಡಿದ್ರು ಅವರು? ಅರಿತವರ ಸಂಘವನ್ನು ಮಾಡು, ಬಲ್ಲವರ ಸಂಘವನ್ನು ಮಾಡು, ಶಾಸ್ತ್ರದ ಸಂಘವನ್ನು ಮಾಡು, ಶರಣರ ಸಂಘವನ್ನು ಮಾಡು, ಬಹಳ ಹೇಳಿರಲ್ಲ. ಆದರೂ ಕೂಡ ಕೊನೆಗೆ ನಿಜಗುಂಡು ಹೇಳಿದಂತೆ ಮತಿಗೆ ಮಂಗಲವೀವುದಾವುದು ಅಂದ್ರೆ ಉತ್ತಮರ ಸಂಘ ಅಂತ ಅಲ್ಲಿ ಕಿತ್ತಿ ಹಾಕ್ಯಾರ. ಉತ್ತಮರೆಂದರೆ ಯಾರು? ನಮ್ಗೆ ಗೊತ್ತದ ಉತ್ತಮರು ಅಂತ ಯಾರಿಗೆ ಅನ್ಬೇಕು? ಬಹಳ ಮಠ ಇದ್ದವ್ರಿಗೆ ಅನ್ಬೇಕು, ಅಥವಾ ಮನೆಗಿದ್ದವ್ರಿಗೆ ಅನ್ಬೇಕು, ಬಹಳ ಶಾಸ್ತ್ರ ಹೇಳೋರಿಗೆ ಅನ್ಬೇಕು, ಅಥವಾ ಬಹಳ ಕೇಳೋರಿಗೆ ಅನ್ಬೇಕು, ಬಹಳ ತಪಸ್ಸನ್ನ ಮಾಡಿದವ್ರಿಗೆ ಅನ್ಬೇಕು, ಯೋಗ ಸಾಧನೆ ಮಾಡಿದವ್ರು ಅನ್ಬೇಕು. ಯಾರಿಗಂತ ಅನ್ಬೇಕು ಅಂತ ನಿಮಗ ಕಷ್ಟ ಆಗ್ತದಂತ ನಿಜಗುಣ ಮಹಾತ್ಮರು ಎಂಥ ಉಪಕಾರ ಮಾಡಿದ್ರು ಅಂದ್ರೆ ನಿಮ್ಮ ನಿಮ್ಮ ಮನಸ್ಸಿಗೆ ಅರ್ಥ ಬಂದಂಗೆ ವಿಚಾರ ಮಾಡಬಹುದು ಅಂತ ತಿಳಿದು ಅವರೇ ಉತ್ತರವನ್ನು ಹೇಳಿದರು. ಎಲ್ಲಿ? ನೀತಿಯ 14ನೇ ಪದ್ಯದಲ್ಲಿ ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನು ಅರಿತು ನಡೆವ ಅವನೇ ಬಲ್ಲವನು. ಆ ಪದ್ಯದಲ್ಲಿ ಈ ವಾಕ್ಯ ಕೇಳಿದ್ರು, ಉತ್ತಮರು ಅಂತ ಯಾರಿಗೆ ಅನ್ಬೇಕು ಅಂದ್ರು? ಉತ್ತಮರ ಸಂಘ. ಅನಂತ ಕಡೆ ಬೆಳೆಸ್ಯಾರ ಆ ಶಬ್ದ, ಆ ಪದ್ಯದಲ್ಲಿ ಇಲ್ಲೊಂದು ಕೂಡ ಬೆಳೆಸ್ಯಾರ. ಜಗವೆಂದೊಡಂ ತಾನೇ ಜಗದೀಶ್ವರನೆಂದೊಡಂ ತಾನೇ ಜಗದ ಜೀವಾತ್ಮರು ಎಲ್ಲರೂ ತಾನೇ ಎಂದು ಬೆಗೆವ ಆತನೇ ಉತ್ತಮ ಅಂದ್ರವ್ರು. ಅಂದ್ರೆ ಎಂಥ ಮಟ್ಟದಲ್ಲಿ ಹೇಳ್ಯಾರ ಅವರು. ಬಹುಶಃ ಸಾಮಾನ್ಯವಾಗಿ ಸರಳವಾಗಿ ವಿಚಾರ ಮಾಡಿದ್ರೆ ಈ ಲೋಕದಲ್ಲಿ ಎಷ್ಟು ಮಂದಿ ಸಿಗುತ್ತಾರ ಗೊತ್ತಿಲ್ಲ ಅಂತ.
ಈ ಜಗತ್ತಿನಲ್ಲಿ ಎಷ್ಟು ಮಂದಿ ಸಿಗಬಹುದು ಅಂತಕ್ಕಂಥದ್ದು ಆಶ್ಚರ್ಯ ಆಗ್ತದ. ತಿಳಿದೋ ಜಗತ್ತಿನ ಬಗ್ಗೆ, ಈಶ್ವರನ ಬಗ್ಗೆ, ಜೀವಾತ್ಮನ ಬಗ್ಗೆ ತಿಳಿದೋರು ಇರಬಹುದು. ಜೀವ ಅಂದ್ರೆ ಯಾರು, ಶಿವ ಅಂದ್ರೆ ಯಾರು ಅಂತ ಜಗತ್ತಂದ್ರೆ ಯಾವುದು, ಇವ ಜಗತ್ತು ಹೇಗೆ ಉತ್ಪತ್ತಿ ಆಯಿತು, ಜೀವ ಹೇಗೆ ಹುಟ್ಟಿದ, ಇವೆಲ್ಲವನ್ನ ನಾವು ಸಂದು ಇಲ್ಲದಂಗ ವಿಚಾರ ಮಾಡಬಹುದು. ಆದರೆ ಅದೆಲ್ಲವೂ ನಾನೇ ಅನ್ನುವಂಥ ವೃತ್ತಿ ಬರಬೇಕಾಗಿದ್ರೆ ಅದು ಬಹಳ ಕಷ್ಟನದ, ಸುಲಭದ ಮಾತಲ್ಲ. ಮಹಾತ್ಮರಿಗೆ ಸಾಧ್ಯ ಆಗಿರಬಹುದು, ಅದಕ್ಕೆ ಮಹಾತ್ಮರಾಗಿರೋರು. ಎಲ್ಲರಿಗೂ ಸಾಧ್ಯ ಆಗ್ತದಂತ ವಿಚಾರ ಮಾಡಂಗಿಲ್ಲ, ಸಾಧ್ಯ ಆಗೋದಿಲ್ಲ ಅಂತ ಸುಮ್ಮನೆ ಕುಂದ್ರಂಗಿಲ್ಲ. ಎಷ್ಟು ಮಾತ್ರ ಬಿಡಬಾರ್ದು ನಾವು ಶಾಸ್ತ್ರ ಕೇಳೋದು. ಯಾಕಂದ್ರೆ ಬಸವನಂದ್ರೆ ಬಹಳ ಸರಳ ಹೇಳ್ತಿದ್ರು, ತಮ್ಮ ರಾಯಚೂರು ಹೋಗ್ಬೇಕಂತ ಆಸೆ ಅದ, ಇಲ್ಲಿಂದ ನಡಿಲಿಕ್ಕೆ ಪ್ರಾರಂಭ ಮಾಡಿದ್ದಿ, ಕಾಲು ನಡಿತಾವ, ಹೆಜ್ಜೆ ಹಾಕಕತ್ತಾವ, ಬಾಯಿ ಮನಸ್ಸು ಹೇಳ್ತದ ರಾಯಚೂರು ಬರಬಾರ್ದು, ರಾಯಚೂರು ಬರಬಾರ್ದು, ರಾಯಚೂರು ಬರಬಾರ್ದು. ಅರೇ ಎಂತ ಹುಚ್ಚ ಅಲ್ಲ, ನೀನ್ ನಡಿಕತ್ತಿದ್ದೆ ಅಂದ್ಮೇಲೆ ನೀ ಬ್ಯಾಡ ಅಂದ್ರೂ ಬರ್ತದಂತ. ಅವಂತ ಬಹಳ ಲಕ್ಷ್ಯದಲ್ಲಿಡಬೇಕು ಕೆಲವು ಮಾತುಗಳನ್ನ. ನಮಗೆ ಯಾವಾಗ ಸಾಧ್ಯ ಆಗ್ತದಪ್ಪ ಅಂತ ಭಯ ಹೋಗ್ಬೇಕಾದ್ರೆ ನಾವು ನೀವು ಇದಕ್ಕೆ ನಡಿಲಿಕ್ಕತ್ತೀವಿ ಅಂದ್ರೆ ಈ ಆಗ್ಲಿ ಮುಂದಿನ ಜನ್ಮ ಆಗ್ಲಿ ಯಾವತ್ತಾದ್ರೂ ಇದು ಬಂದೇ ಬರ್ತದೆ. ಬ್ಯಾಡ ಅಂದ್ರೂ ಬಿಡಂಗಿಲ್ಲ. ಪಾಪ ಪುಣ್ಯಗಳೇನಿಗೆ ಬ್ಯಾಡ ಅಂದ್ರೆ ಬಿಡಂಗಿಲ್ಲ ಅಂದಮೇಲೆ ಈ ಜ್ಞಾನ ಅನ್ನುವಂಥದ್ದು ನಿನ್ನ ಬಿಡ್ತದೆ. ಈ ಪಾಪ ಪುಣ್ಯ ಬಲ ಜ್ಞಾನ ಬಲ ಅದ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರುದೋ ಅರ್ಜುನ ಅಂಥ ಏನು ಬೆಂಕಿ ಹೆಂಗಿರ್ತಕ್ಕಂಥ ಯಾವ ಜ್ಞಾನದ ಅಗ್ನಿ ಅನ್ನುವಂಥದ್ದು ಉತ್ಪತ್ತಿ ಯಾವಾಗ ಆಯ್ತು, ಅದು ಏನು ಮಾಡ್ತದಂದ್ರೆ ಬೆಟ್ಟದಷ್ಟು ಕರ್ಪೂರವಿರಲು ಅದು ಅಗ್ನಿ ಸ್ಪರ್ಶವಾದಡೆ ಸುಟ್ಟು ಭಸ್ಮವಾಗುವುದು ಸರ್ವಜ್ಞ ಅಂತ ವಚನ ಹೇಳ್ತಾರೆ. ಕರ್ಪೂರ ಎಷ್ಟಾದ್ರೆ ಗುಡ್ಡದಷ್ಟು ಕರ್ಪೂರ ಅದ, ಸ್ವಲ್ಪ ಅಲ್ಲದು. ಅದ್ರಂಗ ಅದಕ್ಕೆ ಸ್ವಲ್ಪ ಒಂದು ಕಡ್ಡಿಯಿಂದ ಒಂದು ಸ್ವಲ್ಪ ಅಗ್ನಿ ಸ್ಪರ್ಶ ಆದ ತಕ್ಷಣ ಬೆಟ್ಟದಷ್ಟು ಗುಡ್ಡದ ಎತ್ತರ ಬಿದ್ದಂತ ಕರ್ಪೂರ ಅದು ಚೂರು ಕೂಡ ಉಳಿಯದಂತೆ ಸುಟ್ಟೋಗ್ತದಿಲ್ಲ. ಅದಕ್ಕೆ ನೀನು ಜನ್ಮ ಜನ್ಮಾಂತರದಿಂದ ಎಷ್ಟು ಪಾಪ ಮಾಡಿದ್ದಿ, ಎಷ್ಟು ಪುಣ್ಯ ಮಾಡಿದ್ದಿ ಅಂದ್ರೆ ಹೇಳಕ ಬರಂಗಿಲ್ಲ ಅಂತಾರ ಅವ್ರು. ಯಾಕೆ ಹೇಳಕ್ ಬರಂಗಿಲ್ಲ ಅಂದ್ರೆ ನಮಗ ಪಾಪ ಪುಣ್ಯ ಅಂತಕ್ಕಂಥವು ಇವತ್ತಿನವಲ್ಲವು, ಬಹಳ ಜನ್ಮದಿಂದ ಬಂದಂಥವು. ಆ ಜನ್ಮ ಜನ್ಮಾಂತರದ ಶತಕೋಟಿ ಸಂಸ್ಕಾರ ಅಂತಾರವ್ರು. 100 ಕೋಟಿ ಜನ್ಮದ ಸಂಸ್ಕಾರ ಏನದ ಚಿತ್ತದಲ್ಲಿ ಅದು ನೆನಪಿರ್ತದೆ. ಚಿತ್ತದಲ್ಲಿ ಸಂಸ್ಕಾರ ಅದು. ನಮಗ ಮನಸ್ಸಿಂದು 1, 2, 3 ದಿನ, ಬುದ್ಧಿದು 1 ವಾರ, ಇನ್ನೂ ಏನೇನೋ ವಿಚಾರಗಳು ಇರಬಹುದು. ಕೆಲವು ಬಹಳ ಇನ್ನೊಂದು ಚಿಕ್ಕ ಬಾಲಕನಿದ್ದಾಗ ಆದಂತ ಘಟನೆ ಕೂಡ ನೆನಪಿರ್ತಾವ. ಆದ್ರೂ ಕೂಡ ಸಾಮಾನ್ಯ ವಿಷಯಕ್ಕೆ ಬರೋದಾದ್ರೆ ಬುದ್ಧಿ ಬಹಳ ನೆನಪಾದದ್ರಿ. ಹೌದು, ನೀನು ಪಂಡಿತಿದ್ದಿ, ನೆನಪಿಟ್ಕೊಂಡಿದ್ದಿ. ನೀನೇ 1 ವಾರದಿಂದ ಏನು ಊಟ ಮಾಡಿದ್ದಿ ಹೇಳಂದ್ರೆ ಹೇಳ್ತಿದ್ದೇನು? 1 ವಾರದ ಹಿಂದೆ, ಇವತ್ತು ಯಾವ ವಾರ? ಆದಿವಾರ ಸೋಮವಾರ ಇದ್ರೆ ಮತ್ತೆ ಹಿಂದಿನ ಸೋಮವಾರ ಏನು ಊಟ ಮಾಡಿದ್ದಿ ಗೊತ್ತಿಲ್ರಿ. ಮತ್ತೆ ನಿನ್ನ ಬುದ್ಧಿ ಇಷ್ಟೇ ಹಣೆ ಬಾರ. ಆದರೆ ಚಿತ್ತ ಹಾಗಲ್ಲ, ಅದು ಶತಕೋಟಿ ಜನ್ಮ ಸಂಸ್ಕಾರ. ಅಷ್ಟು ಜನ್ಮದ ಸಂಸ್ಕಾರದ ಪಾಪ ಇದ್ರೂ ಕೂಡ ಕೃಷ್ಣ ಭಗವಂತ ಅರ್ಜುನನ ಮುಖಾಂತರ ನಮಗೆ ಉಪದೇಶ ಮಾಡಕತ್ತನ. ಜ್ಞಾನಾಗ್ನಿ
ಸರ್ವಕರ್ಮಾಣಿ ಭಸ್ಮತೆ. ಹೆಂಗ ಕರ್ಪೂರ ಗಿರಿನೇ ಸುಟ್ಟು ಹೋಗ್ತದ, ನಿನ್ನ ಪಾಪ ಪುಣ್ಯದ ಸಂಸ್ಕಾರಗಳೇ ನಾಶ ಆಗ್ತವ. ಅದಕ್ಕಾಗಿ ಇದು ಬಹಳ ಬಹಳ ಮುಖ್ಯವಾದದ್ದು ಜ್ಞಾನಾಗ್ನಿ, ಅಂದ್ರೆ ಜ್ಞಾನ. ಹೀಗೆ ಆ ಒಂದು ಚಿತ್ರಗುಪ್ತರು, ನೀವು ಮಾಡಿದ ಚಿತ್ರಗುಪ್ತ ಅಂತಾರಲ್ಲ, ಚಿತ್ರ ಅಂದ್ರೆ ಶರೀರದಿಂದ ವಾಣಿಯಿಂದ ಮಾಡಿದ ಪಾಪ ಪುಣ್ಯವನ್ನ ಲೆಕ್ಕಿಡವನು, ಮರೆಬಾರದು. ಚಿತ್ರ ಅಂದ್ರೆ ಶರೀರದಿಂದ ವಾಣಿಯಿಂದ ಮಾಡಿದ ಪಾಪ ಪುಣ್ಯವನ್ನ ಅಲ್ಲಿ ಲೆಕ್ಕ ಇರ್ತದ. ಗುಪ್ತನಿಗೆ ಮಾತ್ರ ನಾವು ನೀವೆಲ್ಲ ಮಾಡಕತ್ತೀವಲ್ಲ, ಕೆಲವು ಯಾರಿಗೆ ಮಂದಿ ನೋಡಿದ್ರೆ ಗೊತ್ತಾಗದಲ್ಲ, ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಾಗ್ತದ. ಮನವರಿಯದ ಕಳ್ಳತನವಿಲ್ಲ. ಎಷ್ಟು ಮಂದಿಗೆ ನಾವು ಮೋಸ ಮಾಡಬಹುದು, ನಮ್ಮ ಮನಸ್ಸಿಗೆ ನಾವು ಮಾಡಿದಂಥದ್ದು ಮೋಸ ಇಲ್ಲಲ್ಲ, ಸಾಕ್ಷ್ಯ ಅದು. ಅದನ್ನ ಯಾರು ನೋಡ್ಯಾರ್ರಿ ಅಂದ್ರೆ, ನೀ ಇಷ್ಟು ಬದ್ಮಾಸಿದ್ದಿ ಅಂತ ಗೊತ್ತಿದ್ದೆ, ಅಲ್ಲಿ ಗುಪ್ತ ಅಂತ ಒಬ್ನ ಇಟ್ರು ಅವ್ರು. ನಾವೆಲ್ಲ ಬಹಳ ಬದ್ಮಾಸರೀವಿ. ಅದಕ್ಕಾಗಿ ನಿನ್ನ ಬದ್ಮಾಸಿಗಿರಿನೂ ಕೂಡ ಗೊತ್ತಾಗಬೇಕಂತ ಗುಪ್ತ ಇಟ್ಟ. ಮನುಷ್ಯನ ಲೆಕ್ಕ ಪತ್ರ ಬರೆಯೋ ನಾವು ಮಾತಿನಿಂದ ಶರೀರದಿಂದ ಮಾಡೋದು ಯಾವುದೇ ಪಾಪ ಹೇಳಿರಲ್ಲ ಬಹಳಷ್ಟು ನೀತಿಯಲ್ಲಿ. ಅವೆಲ್ಲ ಪಾಪ ನಿನಗೇನು ನೆನಪಿರ್ಲಿಕ್ಕಿಲ್ಲ, ಅಲ್ಲಿ ಗುಪ್ತನ ಖಾತೆಯಲ್ಲಿ ಲೆಕ್ಕ ನೋಡು. ಹಾಗಾಗಿ ಅಲ್ಲಿ ಸಂಸ್ಕಾರ ರೂಪದಿಂದ ಇದ್ದು ಅವೇ ಚಿತ್ರಗುಪ್ತರು ಆಗಿ ಇವರ ಎದುರಿಗೆ ನಿಂದವು. ನಾಳೆ ನಿನಗೆ ನ್ಯಾಯ ಹೇಳಕ್ಕೆ ಯಾರ? ಇವರೇ ಚಿತ್ರಗುಪ್ತರೇ. ಯಮರಾಜನ ಹತ್ತಿರ ನಿನ್ನ ಲೆಕ್ಕ ನಡೆದಾಗ ಅದರಂತೆ ರಾಜನು ದೇಶಕ್ಕೆ ಅಧಿಪತಿ ಇದ್ದಂತೆ ಸತಿಯ ಹತ್ತಿರ ಓದ ಬರುವವರೇ ಅವನೇನ್ ಮಾಡ್ತಾನ, ರಾಜನ ಇಡೀ ಅವನ ರಾಜಧಾನಿಗೆ ಅವನಿಲ್ಲ ಅಧಿಕಾರಿ. ಅವನಿಂದ ಸೇನಾಧಿಪತಿ ಮತ್ತೆ ಮಂತ್ರಿ, ಹೀಗೆ ಕೆಳಗಿನಿಂದ ಮ್ಯಾಲೆ ಹೋದರೆ ಮ್ಯಾಲಿಂದ ಕೆಳಗೆ ಬಂದ್ರೆ ಬರ್ತಾವ. ಅವನು ಅಷ್ಟೆಲ್ಲ ಅಧಿಪತಿ, ಅವನು ಹೇಳಿದಂಗೆ ಕೇಳಬೇಕು. ಆದರೆ ತನ್ನ ರಾಣಿಯ ಹತ್ತಿರ ಹೋದಾಗ ಆತ ಮೋಹಕ್ಕೆ ಒಳಗಾಗಿ ಹೇಗೆ ರಾಣಿಯ ಮಾತನ್ನು ಕೇಳುತ್ತಾಳೋ, ಕೇಳ್ತಾನಿಲ್ಲ, ಹಾಗೆ ಅವನು ಹೇಳಿದಂತೆ ಅವನು ಕೇಳ್ಬೇಕು ರಾಜ. ಅದು ಗಾದೆ ಮಾತು ಹೇಳ್ತಲ್ಲ, ಊರಿಗೆಲ್ಲ ಸರ್ದಾರ ಮನೆಗೆ ಪಿಂಜಾರ ಅಂತ. ಊರಿಗೇನು ದೊಡ್ಡ ಸರ್ದಾರ, ಮನೆ ಹೆಂಡತಿಗೆ ಪಿಂಜಾರ. ಯಾಕಂದ್ರೆ ಅವನು ಹೇಳಿದಂಗೆ ಕೇಳಬೇಕು. ಹಾಗಾಗಿ ಇದರಂತೆ ನಮ್ಮಲ್ಲಿ ಬಂದಾಗ ಇಲ್ಲಿ ಜೀವ ಅನ್ನುವಂಥವನು ಕೂಡ ಈ ದೇಹಕ್ಕೆ ರಾಜ. ಅವನು ರಾಜ. ಯಾಕ್ರಿ ರಾಜ? ಅವನೇ ಎಲ್ಲರಿಗಿಂತ ದೊಡ್ಡವನು ಇದ್ರಾಗ. ಮನಸ್ಸು ಹೊರಗಿನ ಬಿಡು, ಮನ ಇಂದ್ರಿಯ ಬುದ್ಧಿ ಚಿತ್ತ ಅಹಂಕಾರ ಎಲ್ಲಕ್ಕೂ ಒಡೆಯನ ಯಾವನು ಅಂದ್ರೆ ಜೀವನೇ. ಅವನ ಆಶಯದಲ್ಲೇ ನಡೀತಾವ. ಅವನಿಗೆ ಚೈತನ್ಯ ಅಂತಾರ, ಆಧಾರ ಅಂತಾರ, ಅಧಿಷ್ಠಾನ ಅಂತಾರ. ಆದ್ರೆ ಏನ್ ಮಾಡಗದ, ಇಲ್ಲಿ ಮಾಯೆ ಎಂಬ ಅವಿದ್ಯೆ ಎಂಬ ಸತಿ ಹೇಳಿದಂತೆ ಕೇಳಬೇಕಲ್ಲ. ಹಾಗಾಗಿ ಇವನು ಮಾಡಿದ ಪಾಪ ಆಚರಣೆಗಳು ಚಿತ್ತದಲ್ಲಿ ಇದ್ದು ಯಮರಾಜನ ಶಾನಭೋಗರ ಋಣ ಇವರು ಬರೆದಿರುತ್ತಾರೆ. ಇವನು ಮರಣ ಆದ ಮೇಲೆ ಯಮರಾಜನ ಹತ್ತಿರ ಹೋದ ತಕ್ಷಣ ಇವನ ತಲೆಯ ಮೇಲೆ ಬ್ರಹ್ಮಾಂಡವನ್ನಿಟ್ಟು ಬರೋಬರಿ ಅಂದ್ರೆ ಸರಿಯಾಗಿ ಇವನು ಮಾಡಿದ ಪಾಪ ಆಚರಣೆಗಳು ಚಿತ್ರಗುಪ್ತರು ಮತ್ತೆ ಇವನ ಚಿತ್ತ ಸಹ ಹೇಳುವುದು ಶುರು ಮಾಡ್ತಾನಲ್ಲಿ ಹೇಳಕ್. ಹೀಗೆ ಪಾಪಿ ಮನುಷ್ಯ ಪುಣ್ಯಾತ್ಮ ಅನ್ನುವಂಥವ್ರು ಕೂಡ
ಈ ಜಗತ್ತಿನಲ್ಲಿ ಯಾರು ಪಾಪಿಗಳು ಯಾರು ಪುಣ್ಯಾತ್ಮರಂತ ತಿಳ್ಕೋಬೋದಂತೂ ಶಾಸ್ತ್ರದಲ್ಲಿ ಸಂಜ್ಞೆ ಬರೆದಾರ. ಸಂಜ್ಞೆ ಅಂದ್ರೆ ಒಂದು ಲಕ್ಷಣ ಬರೆದಾರಂತ. ಮೈ ಮೇಲೆ ಏನು ಗುರ್ತಾವ ನೋಡಪ್ಪ ಅಂತೀವಿಲ್ಲ, ಯಾವ್ದನ್ನ ಮಾಡ್ಸಕ್ ಹೋದ ಕಾಗದ ಪತ್ರ, ಇದೆಲ್ಲ ಶರೀರದ ಒಂದು ಮಚ್ಚೆ, ಅದೇನು ಎಡಗೈಗಾದು ಬಲಗೈಗಾದು, ಅದಂಗ ಪಾಪಿ ಯಾರು ಪುಣ್ಯ ಯಾರು ಅಂತ ಅವ್ರ ಒಳಗೆ ಲಕ್ಷಣ ಹೇಳ್ತಾರ. ಯಾಕಂದ್ರೆ ಬಹಳ ಪಾಪವನ್ನ ಮಾಡಿದವನು ಮರಣ ಕಾಲದಲ್ಲಿ ಸಾಯುವ ಸಂದರ್ಭ ಬಂದಾಗ ಅವನಿಗೆ ಏನಾಗ್ತದಂದ್ರೆ ಯಾರೋ 4 ಜನ ಬಂದು ನಿಂತು ಎಳ್ದಂಗ ಆಗ್ತದೆ. ಆವಾಗ ಅವರು ಕಳವರಿಸಲಿಲ್ಲ, ಯಾರ ಬಂದಾರ ಯಾರು ಬಂದು ನೋಡು ಅಂತೇಳಿ ಭಯ ಆಗ್ತದ, ಭೀತಿ ಆಗ್ತದ. ಯಾಕಂದ್ರೆ ಅಲ್ಲಿ ಬಂದಿರ್ತಾರಲ್ಲ ಇವರೆಲ್ಲ ಆಯುಧ ಸಮೇತವಾಗಿ ಬಂದಿರ್ತಾರ. ಹಾಗಾಗಿ ಅವನಿಗೆ ಭಯ ಆಗ್ತದ. ಮತ್ತೆ ಈ ಚಿತ್ರಗುಪ್ತ ಸಹಿತವಾಗಿ ಬಂದವರು ರಕ್ಕಸರು ಬಂದಿದ್ರು ಅಂದ್ರೆ ಅವನಿಗೆ ಗೊತ್ತಾಗ್ತದೆ ಸಾಯುವಾಗ ಯಾರ ನಂತರ ರಾಕ್ಷಸರು ಬಂದ ಅಂದಾಗ ನಾ ಪಾಪ ಮಾಡಿ ನಿಂತ್ಕೋಬೇಕು. ದೇವತೆಗಳು ಬಂದು ನಿಂತಿದ್ರೆ ಅವ್ರನ್ನ ಕರೀತಾರ, ಅವ್ರು ಹೇಳ್ಕೊಂಡು ಹೋಗಕ್ಕೆ ಬಂದಾರ. ಅವ್ರು ಬಂದಿದ್ರು ಅಂದ್ರೆ ಪುಣ್ಯ ಮಾಡ್ಯಾನಂತ ತಿಳ್ಕೊ, ಸಂಜ್ಞೆಗಳಂತ. ಹಾಗಾಗಿ ಇದು ಸಂಸ್ಕಾರ ಹೇಗಪ್ಪ ಅಂದ್ರೆ ಸಮುದ್ರದಲ್ಲಿ 21 ಲಕ್ಷ ಜೀವಗಳನ್ನು ಮುತ್ತು ಹವಳ ರತ್ನಗಳನ್ನು ಕೂಡ ಆ ಸಮುದ್ರ ಏನ್ ಮಾಡ್ತದ, ತನ್ನ ಒಡಲೋಡು ಅಂದ್ರೆ ಒಳಗೆ ಇಟ್ಕೊಂಡದ. ಎಷ್ಟು? 21 ಲಕ್ಷ. ಅಲ್ಲೇ ಅಂಡಜ ಸ್ವೇದಜ ಅಂತ ಬರ್ತಾವಲ್ಲ, 21 ಲಕ್ಷದ ಜೀವಿಗಳನ್ನ ತನ್ನಲ್ಲಿ ಇಟ್ಕೊಂಡದಂದ್ರೆ ಮತ್ತೆ ಈ ಚಿತ್ತ ಅನ್ನುವಂಥದ್ದು ಅದಕ್ಕಿಂತ ದೊಡ್ಡದೊಂದು, ಸಮುದ್ರಕ್ಕಿಂತ ಶತಕೋಟಿ ಸಂಸ್ಕಾರ ಹಿಡ್ಕೊಂಡದು. 21 ಲಕ್ಷದ ಶತಕೋಟಿ ಜನ್ಮ ಅಂತ ಲೆಕ್ಕಪತ್ರ ಇಟ್ಟದಂದ್ರೆ ಇದು ಆರಂಭದಿಂದ ನಮ್ಮ ಇಂದ್ರಿಯಗಳು ಏನೇನು ಮಾಡ್ಯಾವ, ಶರೀರದಿಂದ ಏನು ಮಾಡಿದಿ ತಮ್ಮ, ವಾಣಿಯಿಂದ ಏನು ಮಾಡಿದ್ದಿ, ಮನಸ್ಸಿನಿಂದ ಏನು ಮಾಡಿದ್ದಿ, ಇದೆಲ್ಲೂ ಕೂಡ ಗುಪ್ತವಾಗಿ ಲೆಕ್ಕ ಇರ್ತದ. ಇದನ್ನು ಯಾವತ್ತೂ ಮರಿಬೇಡ ಅಂತ ಮಹಾತ್ಮ ಹೇಳ್ತಾರೆ. ಹಾಗಾಗಿ ಇಲ್ಲಿ ಜೀವಾತ್ಮ ಹೇಗಿದಾನ ಅಂತಂದ್ರೆ ಇವನು ತಾನು ರಾಜನಾಗಿದ್ದು, ರಾಜ್ಯಕ್ಕೆ ಅಧಿಪತಿಯ ತಾನಾಗಿದ್ದು, ರಾಣಿಯಿಂದನೇ ಅವನು ಮೋಹಕ್ಕೊಳಗಾದ. ಜೀವಾತ್ಮ ಕೂಡ ಅವನ ರಾಜನೇ. ಆದರೆ ಈ ಅವಿದ್ಯೆ ಅನ್ನುವಂಥದ್ದು ಏನಾದಲ್ಲ, ಅಜ್ಞಾನದ ಸಂಘವನ್ನ ಮಾಡಿದ್ ನೋಡ್ರಿ. ಈ ಅಜ್ಞಾನ ಸಂಘದಿಂದ ಏನಾಯ್ತು ಅಂದ್ರೆ ಪರರಿಗೆ ಹುಟ್ಟಿದ ಮಕ್ಕಳನ್ನ ತನ್ನ ಮಕ್ಕಳು ಎಂದು ಮುದ್ದಾಡಿದಂತೆ. ಜಾರಣಿ ಸ್ತ್ರೀ ಪತ್ನಿ ಅಲ್ಲ, ಜಾರಣಿ ಸ್ತ್ರೀ ಪರಪುರುಷನಿಗೆ ಸಂಗಮನ ಮಾಡಿ ಮಕ್ಕಳನ್ನ ಹಡೆದಿರ್ತಾಳೆ, 1 2. ಆದ್ರೆ ಈ ಕಡೆ ತನ್ನ ನಿಜವಾದ ಪುರುಷ ಇರ್ತಾನ, ಜಾರತ್ವದಿಂದ ಹಡೆದಾಳ ತನ್ನ ಗಂಡ ಮನೆಗಾನ. ಆತ ಏನ್ ಮಾಡಿದ, ತನಗ ಹುಟ್ಟ್ಯವ ಅಂತ ತಿಳಿದು ಅವುಗಳ ಮೇಲೆ ಪ್ರೇಮ ಪ್ರೀತಿ ಮೋಹ ಮಾಡ್ತಾನಿಲ್ಲ. ಹೌದಾ? ತನಗೆ ಹುಟ್ಟ್ಯವೇನು ಇಲ್ಲ, ಬೇರೆಯವ್ರಿಗೆ ಹುಟ್ಟಿದ್ರು ಕೂಡ ನನಗೆ ಹುಟ್ಟ್ಯವಂತ ಹೆಂಗ ಅಜ್ಞಾನದಿಂದ ಮೋಹ ಮಾಡಿ ಮುದ್ದಾಡ್ತಾನ, ಅದರಂತೆ ಇಲ್ಲಿ ಜೀವಾತ್ಮ ತನವಲ್ಲಿ ಯಾರು ಹುಟ್ಟೆಯೋ ಪಂಚಮಹಾಭೂತದ ಯಾರಿಂದ ಗರ್ಭಿಣಿಯಲ್ಲೂ ಪರಮನ ಸಂಘದಿಂದ, ಬೇರೆಯವ್ರ ಸಂಘದಿಂದ. ಇದು ನಿನ್ನ ಸಂಘ ಅದನ್ನ ಅದಕ್ಕೆ
ಹಂಗ ಹುಟ್ಟಿದಂತ 25 ತತ್ವವೆಂಬ ಮಕ್ಕಳನ್ನು ನೋಡ್ರಿ. ನಿನಗೆ ಎಷ್ಟು ಮಂದಿ? 25 ಮಂದಿ ಮಕ್ಕಳು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಂತಃಕರಣ ಮತ್ತು ಇವೆಲ್ಲ ಏನಾವ ಎಲ್ಲವೂ ಸೇರಿಸಿದ 25 ಈ ತತ್ವಗಳನ್ನ ನಾನಂತ ಇವುಗಳನ್ನ ನಾವು ಪ್ರೇಮ ಮಾಡ್ತೀವಿಲ್ಲ. ಕಣ್ಣು ಪ್ರೇಮ ಮಾಡ್ತೀವಿ, ಕಿವಿ ಪ್ರೇಮ ಮಾಡ್ತೀವಿ, ಮೂಗು ಪ್ರೇಮ ಮಾಡ್ತೀವಿ, ಬಾಯಿ ನಾಲಿಗೆ ಪ್ರೇಮ ಮಾಡ್ತೀವಿ, ಕೈ ಕಾಲು ಪ್ರೇಮ ಮಾಡ್ತೀವಿ, ಮತ್ತೆ ವಾಯು ಅಂತೂ ಪ್ರೇಮ ಮಾಡ್ತೀವಿ. ಇವೆಲ್ಲ ಯಾರು ಅಂತ ನೀನುವಲ್ಲ. ಆದರೂ ಕೂಡ ಮೋಹ ಅದು ಏನು ಮಾಡ್ತೀವಿ ಅಂದ್ರೆ ಮನಸ್ಸಿನ ಕೂಡ ಜೀವನ ಜೀವಿಸಿಕೊಂಡು ಶರೀರವನ್ನು ಯಾವತ್ತೂ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ ಅವನಿಗೆ ರಕ್ಷಣೆ ಇಲ್ಲ. ಶರೀರಕ್ಕೆ ರಕ್ಷಣೆ ಕೊಡೋನು ಅವನು, ಶರೀರದಿಂದನೇ ರಕ್ಷಣೆ ಆತೀನಂತ ಹಿಂಗೆ ತಿಳ್ಕೊಂಡ್ರು ಅವನು. ತಾಯಿ ಗರ್ಭದಿಂದ ಬರೋಕೆ ಶರೀರ ಇತ್ತನಲ್ಲಿ ನಿನಗೆ ಬರೋಕ್ಕಿಂತ ಮುಂಚೆ, ಮತ್ತೆ ಮಧ್ಯದ ಕೂಡದಿಲ್ಲ ಶರೀರ. ಆದರೆ ನೀ ತಿಳ್ಕೊಂಡಿದ್ದೆ ಮೊದಲು ಈ ಶರೀರ ಇಲ್ಲದೆ ನೀನಿದ್ದಿ. ಶರೀರಕ್ಕೆ ಬಂದ ಮೇಲೆ ಏನಾಯ್ತು ಅಂದ್ರೆ ಶರೀರ ಮೇಲೆ ಮೋಹ ಆಯ್ತು ನೋಡ್ರಿ. ಆ ಮೋಹದಿಂದ ಏನು ಮಾಡ್ಕೊಂಡೆ ಇವನು? ಈ ಶರೀರ ಇಲ್ಲ ಅಂದ್ರೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಶರೀರ ಇದ್ರೇನೆ ನಾನು ಇರ್ತೀನಂತ ಅಜ್ಞಾನ ಆಯ್ತು ನೋಡ್ರಿ. ಹಾಗಾಗಿ ಇವನಿಗೆ ಯಾವಾಗ ಶರೀರ ಮೇಲೆ ಅಧ್ಯಾಸ ಆಯ್ತು, ಭ್ರಾಂತಿ ಆಯ್ತು, ಅವನಿಗೆ ಜೀವ ಎಂಬ ಅಭಿಮಾನ ಬಂತು. ಆವಾಗ ಅಂದ ನಾವು ಜೀವ ಪರಮಾತ್ಮನ ಅಂತ ಮರ್ತ. ಮೊದಲು ಇದ್ದೀನಿ ನಮ್ಮದು ಗೊತ್ತಿಲ್ಲಲ್ಲ, ಅದು ಮರ್ತದಕ್ಕೆ ಈ ದೇಹ ಸಂಗ ಮಾಡಿ ದೇಹವೇ ನಾನಂದ. ಹಾಗಾಗಿ ಲೆಕ್ಕನಿಕೆ ನಮಗೆ ಬಿಟ್ಟು ಹೇಗೆ ಇರುವುದು, ಹಾಗೆ ನಮಗೆ ಬಿಟ್ಟು ಮನಸ್ಸು ಬೇರೆ ಇರುವುದು. ಅದು ನಮಗೆ ಬೇಕಾದಾಗ ತೆಗೆದುಕೊಳ್ಳುವ ಒಂದು ಸಾಮಾನು ಇದ್ದಂಗ. ಈ ಮನಸ್ಸಾದ ಕೂಡ ಹೆಂಗಂದ್ರೆ ಒಂದು ಪೆನ್ ಇದ್ದಂಗ. ಬರೆಯವನು ಯಾವಾಗಲೂ ಕೈ ಹಿಡ್ಕೊಂಡು ಕೊಡ್ತಾನೆ. ಏನು ಅಲ್ಲಿ ಇಟ್ಟಿರ್ತಾನ, ಬರಿಬೇಕಾಯ್ತಂತ ತಗೊಂತಾನ, ಬರಿತಾನ, ಮತ್ತೆ ಅಲ್ಲಿ ಇಡ್ತಾನ, ಮತ್ತೆ ಬೇಕಾದ್ರೆ ತಗೊಂತಾನ, ಮತ್ತೆ ಅಲ್ಲಿ ಬಿಡ್ತಾನ. ಅದರಂತೆ ಮನಸ್ಸು ಕೂಡ ಯಾವ ಲೆಕ್ಕನ ಅಂದ್ರೆ ಬರೆಯುವನ ಕೈಯಲ್ಲಿ ಪೆನ್ ಇದ್ದಂತೆ ಜೀವನಿಗೆ ನಿನಗೆ ಮನಸ್ಸು ಕೂಡ ಪೆನ್ ಇದ್ದಂತೆ. ಸಂಕಲ್ಪ ಮಾಡಿದಾಗ ಬೆಳೆಸಿದ್ದಿ, ವಿಕಲ್ಪ ಆದಗಡೆ ಅಲ್ಲಿ ಇಡ್ತಿದ್ದಿ. ಹೌದಿಲ್ಲ? ಮನಸ್ಸು ಯಾವಾಗ ಕೆಲಸ ಮಾಡ್ತದೆ ಎಂದು ಸಂಕಲ್ಪ ವಿಕಲ್ಪ, ಬೇಕು ಬೇಡ, ಬೇಕು ಬೇಡ. ಅದು ಬೇಕಂತನೂ ಯಾಕಂತದ? ಅದು ಮನಸ್ಸಿಗೇನಿಲ್ಲ ಅನ್ನೋದದು. ಇವಂದ ಲೆಕ್ಕ ಇದು. ಇವಂದೇನಂದ್ರೆ ಬೇಕಂತ ಯಾಕಂತನಂದ್ರೆ ಅನುಕೂಲ ಆದ್ರೆ ಬೇಕಂತನ, ಅನಾನುಕೂಲ ಆದ್ರೆ ಸಾಕಂತನ. ಇದನ್ನ ಪ್ರತಿಯೊಬ್ಬರಿಗೆ ಹಚ್ಚಬೇಕು ನೋಡ್ರಿ. ಬಂಧುಗಳಿಗೆ, ಅಣ್ಣ ತಮ್ಮರಿಗೆ, ಹೆಂಡರ ಮಕ್ಕಳಿಗೆ, ಸ್ನೇಹಿತರಿಗೆ, ಗಂಡ ಹೆಂಡತಿಗೆ, ಜಗತ್ತಿಗೆ ಅನ್ವಯವಾಗುವಂತ ಮಾತು. ಗುರು ಶಿಷ್ಯರಿಗೆ ಇದನ್ನು ಬಿಟ್ಟದ್ದಲ್ಲ. ಮತ್ತೆ ಅನುಕೂಲ ಆಯಿತು ಅಂದ್ರೆ ಅಲ್ಲಿವರೆಗೂ ನಮ್ಮ ಗುರುಗಳು ಅಂತ ನೀವಂತೀರಿ, ನೀವು ಅನುಕೂಲ ಆಗತ್ತಾನ ನಾನು ಶಿಷ್ಯ ಅಂತೀನಿ. ನಮಗೆ ನೀವು ಅನುಕೂಲ ಆಗಲಿಲ್ಲ, ನಿಮಗೆ ನಾನು ಅನುಕೂಲ ಆಗಲಿಲ್ಲ. ಗುರು ಯಾರು, ಶಿಷ್ಯ ಯಾರು? ಅಂದ್ರೆ ಅನುಕೂಲ ಆದಾಗ ಮಾತ್ರ ಮನಸ್ಸು ಸಂಕಲ್ಪ ಮಾಡ್ತದೆ. ಬೇಕಾದಂತ ವಸ್ತು ಕಂಡಾಗ ಸಂಕಲ್ಪ ಮಾಡ್ತದೆ ಬೇಕಂತ. ಬಜಾರ್ದಲ್ಲಿ ಬಹಳ ವಸ್ತುಗಳು ಹೋಗ್ತಾವಲ್ಲ. ನಾ ಮೊನ್ನೆ ಹೇಳಿರ್ಬೇಕಲ್ಲ ನಿಮ್ಗೆ. ಈಗ ಎಷ್ಟೋ ಜಗತ್ತಿನಲ್ಲಿ ಮಾನವನ ಸಂಕಲ್ಪ ಏನದ, ಇದೇ ಬಹಳ ದೊಡ್ಡ ಪರೀಕ್ಷೆ. ದೊಡ್ಡ ಶರೀರ ಒತ್ತಗೊಂಡಿದ್ದಿ, 84 ಲಕ್ಷದಲ್ಲಿ ಶ್ರೇಷ್ಠವಾದ ದೇಹ ಅಂತ ಬಾಯಲ್ಲಿ ಅಂತಿದ್ದಿ. ಮತ್ತೆ ಅದು ಹಂಗೆ ಅದ. ಅದಕ್ಕಾಗಿ ದೊಡ್ಡ ಪರೀಕ್ಷಿತನ ಭಗವಂತ, ದೊಡ್ಡ ಪರೀಕ್ಷೆ ನೋಡಿ. ಇದೇ ಭೂಮಿಯಲ್ಲಿ ಈ ಮನುಷ್ಯ ಅನ್ನುವಂಥ ಒಬ್ಬನ ಬಿಟ್ಟು ಇಲ್ಲಿ ಎಷ್ಟೋ ಭೂಮಿ ಅದ, ಕೆರೆ ಅವ, ಹಳ್ಳ ಅವ, ಎಷ್ಟೋ ಮನೆಗಳವ,
ಎಷ್ಟೋ ಅಂಗಡಿಗಳಾವ, ಎಷ್ಟೋ ವಸ್ತುಗಳಾವ. ಆ ಇಷ್ಟೇ ವಸ್ತುಗಳು ವಿಷಯಗಳು ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಮಾನವನಿಗೆ ಬಿಟ್ಟು. ಇವನಾದ್ರೂ ಪೂರ್ತಿ ಹೇಳ್ತಾನೇನು, ಅಲ್ಪ ಸ್ವಲ್ಪ. ಇಷ್ಟೆಲ್ಲ ಪ್ರಾಣಿಗಳಾವಲ್ಲ, ಒಂದಾದ್ರೂ ಕೂಡ ಈ ಎಲ್ಲ ಮೊದಲು ಹೇಳಿದ ವಸ್ತುಗಳಾವಲ್ಲ, ಇದರ ಮೇಲೆ ನಮಗೆ ಅನುಕೂಲ ಆತವೇನಂತ ಅಭಿಮಾನ ಪಟ್ಟವೇನು? ಬಂಗಾರದ ಅಂಗಡಿಯಾಗ ಕೆಲವು ಸಲ ಗಿಳಿ ಪಳಿ ಹೋಗ್ತಾವ, ಪಾಲೆ ಹೋಗಿ ಬಚ್ಚು ಕಟ್ಟಿರ್ತಾವ. ಬಂಗಾರದ ಅಂಗಡಿಯಾಗ ಬಚ್ಚು ಕಟ್ಟ್ಯಾವ. ಆದ್ರೆ ಬಂಗಾರ ಅದ ಅಭಿಮಾನ ಅದೇನದಕ್ಕೆ ಇಲ್ಲೇ ಅದದು ಬಂಗಾರದ ಅಂಗಡಿಯಾಗ ಅದ. ನೀನೆಲ್ಲಿದ್ದಿ? ಬಡವನಾಗ ಬಹಳ ದೂರಿದ್ದಿ, ಆದ್ರೂ ಕೂಡ ಬಂಗಾರದ ಅಂಗಡಿ ಮೇಲೆ ಅಭಿಮಾನ ಅದ. ಇದರಂಗೆ ಎಲ್ಲ ವಸ್ತುಗಳನ್ನ ಎಲ್ಲ ಜೀವರಾಶಿಗಳು ಅಭಿಮಾನ ಪಟ್ಟಿಲ್ಲ. ಈ ಮನುಷ್ಯೊಬ್ಬನೇ ಅಭಿಮಾನ ಪಟ್ಟದ್ ನೋಡು. ಅದಕ್ಕೆ ಇವ್ರು ಏನಂದ್ರು, ದೊಡ್ಡವನಾಗಿದ್ದಿ ಇಲ್ಲ ಅಂತಲ್ಲ, ಆದ ದಡ್ಡನಾಗಿದ್ದಿ. ದೊಡ್ಡವರಾಗಿ ಎಲ್ಲರೂ ನಾವು ದಡ್ಡ್ರಂತ. ಅವಾಗ ಒಂದನೇ ಬೇಕಂತ ಅನ್ಬೇಕಲ್ರಿ. ಒಂದಾದ್ರೂ ಬಯಸ್ತಾವ ನೀವು, ಯಾವ ಬಯಸಂಗಿಲ್ಲ ಅಂತ. ಆ ಕಾರಣ ಇಲ್ಲಿ ಕೂಡ ಆ ಮನಸ್ಸನ್ನ ಸಹಾಯ ಮಾಡಿಕೊಂಡು ಹಿಂದಿನ ಜನ್ಮದ ಸಂಸ್ಕಾರ ಅನುಗುಣವಾಗಿ ಅದು ಬೇಕು ಅಂದಾಗ ಉಪಯೋಗ ಮಾಡ್ಕೊಂತದ, ಇಂದ್ರಿಯ ದ್ವಾರ ಹೋಗ್ತದ, ವಿಷಯ ಮುಟ್ತದ, ಅಲ್ಲಿ ಸುಖ ದುಃಖವನ್ನು ಅನುಭವಿಸಿ ಮರಳಿ ಮತ್ತೆ ಎಲ್ಲಿಗೆ ಬರ್ತದ, ಮತ್ತೆ ಮನೆಗೆ ಬರೋದು, ಮತ್ತೆ ಮನೆಗೆ ಬರೋದು. ಹಾಗಾಗಿ ಕೂಟಸ್ಥ, ಅಂತರ್ಯಾಮಿ, ಈಶ್ವರ, ಚೈತನ್ಯ ಇವು ಶಬ್ದಗಳು ಬೇರೆ ಆದ್ರೂ ಕೂಡ ಅರ್ಥ ಒಂದೇ. ನಾನು ಜ್ಞಾತೃ ಅಂದ್ರೆ ಮಾಡಿದೆ, ಜ್ಞಾತೃ ಅಂದ್ರೆ ಜ್ಞಾತೃ, ಜ್ಞಾನ, ಜ್ಞೇಯ ಅಂತ ಬರ್ತಾವ. ಇಲ್ಲಿ ವಿಷಯ, ಜೀವ, ಮನಸ್ಸು ಅಂತ ಅರ್ಥ ಮಾಡಬೇಕು. ಇವು ಮೂರು ಕೂಡಿದಾಗ ಒಂದು ಕಾರ್ಯ ಆಗ್ತದೆ. ಒಂದು ವಿಷಯ, ಒಂದು ಮನಸ್ಸು, ಅವನೊಬ್ಬನು. ಇವು ಮೂರು ಕೂಡಿದಾಗ ಒಂದು ಕಾರ್ಯ. ಅವನು ಬೇಕಂತ ಸಂಕಲ್ಪ ಮಾಡದ, ಮನಸ್ಸು ಹೋಗಲ್ಲ ಅಂದ್ರೆ. ಅದಕ್ಕೆ ಗುರುಗಳು ಹೇಳ್ತಿದ್ರು ಶಾಸ್ತ್ರದ ವಿಷಯದಲ್ಲಿ, ತಮ್ಮ ಕೇಳುವಾಗ ಮನಸ್ಸು ಏನು ಮಾಡು, ಈ ಕಡೆ ಕೊಡು. ಆದರೆ ದೇಹ ಹೋಗ್ತದಲ್ಲ, ಮನಸ್ಸು ಹೋಗ್ತದ. ಕೆಲವು ಸಲ ಮನ ಜಾಯಿತು ಜಾಯಗ ತನು ಮತ್ ಛೋಡೋ. ತಮ್ಮ ಕೆಲವು ಗುಪ್ತವಾದ ಒಂದು ಗೂಢವಾಗಿರ್ತಕ್ಕಂಥ ಕೆಲವು ಉಪಾಯಗಳವ. ಅದಕ್ಕೆ ಗುರುವಿನಲ್ಲಿ ಹೋಗಂದ್ರ ಅವ್ರು ಯಾರು ಹೇಳ್ತಾರೆ ಅವರು. ಈಗ ಒಂದು ಕಾರ್ಯ, ಒಂದು ವಿಷಯ ಅದ, ಇಲ್ಲಿ ಮನಸ್ಸಾದ. ಈ ಮನಸ್ಸು ಅಲ್ಲಿ ಬಯಸ್ತದ, ದೇಹನೇ ಬಿಡ್ಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಆ ಕಾರ್ಯ ಆಗೋದಿಲ್ಲ. ಆತದೇನು ಅಂದ್ರೆ ಏನಾಯ್ತು, ಈ ಮನಸ್ಸಿಗೂ ಇಂದ್ರಿಯಾದಿಗಳು ದೇಹಕ್ಕೂ ಸಂಬಂಧ ಅವಂತಿವು, ಕೂಡಿದಾಗ ಮಾತ್ರ ಒಂದು ಕಾರ್ಯ ಆಗ್ತಾವ. ಹಾಗಾಗಿ ನಾವೇನು ಮಾಡೀವಂದ್ರೆ, ಮನಸ್ಸು ಏನನ್ನ ಸಂಕಲ್ಪ ವಿಕಲ್ಪ ಮಾಡಿದ್ರೆ ನಾನು ಮಾಡಿದೆಂದಿವಿ, ನಿಶ್ಚಯ ನಿರ್ಣಯ ಮಾಡಿದ್ರೆ ನಾನು ಮಾಡಿದೆಂದಿವಿ, ನೆನಪು ಸ್ಮೃತಿ ವಿಸ್ಮೃತಿ ಇದ್ರೆ ನಾನು ಹೊಂದಿವಿ. ಮತ್ತೆ ಏನು ಅಭಿಮಾನದಲ್ಲ, ಅಹಂಕಾರ ಮತ್ತು ಮಮಕಾರ, ನಾನು ನಂದು, ನಾನು ನಂದು, ಏನದ ನೀನು ನಿಂದು. ಏಳಂತರ ಮಹಾತ್ಮ ವಿಚಾರ ಮಾಡಿ ನೋಡಿ. ವಿಚಾರಣೆಂದರ ಅವರು ಯಾವುದನ್ನ ವಿಚಾರ ಮಾಡ್ರಿ. ನಿಂದು ಏನದ, ಕಾಲಲ್ಲಿರುವಂತ ಉಗುರಿನಿಂದ ಅಣ್ಣೆತ್ತಿರ ತುಂಬಿರುವಂತ ಕೂದಲುಗಳು ಕೂಡ ಈ ಯಾವನ ನಿಂದೇನು, ನೀ ಮಾಡಿದ್ದೇನು, ನೀ ಮಾಡಿದ್ದಿ ನಿಂದು ಅಂತಂದ್ರೆ ಆ ಕೂದಲ ಉಗುರು ನಿನ್ನ ಮಾತು ಕೇಳಬೇಕಾಗಿತ್ತಲ್ಲ. ನನ್ನ ಮಕ್ಕಳಂತ ಹೇಳಿದಾಗ ನಮ್ಮ ಮಾತು ಕೇಳಂಗಿಲ್ಲ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಕೇಳ್ತಾವಲ್ಲ. ಮತ್ತೆ ನಂದು ಅಂತಿದ್ದೆಲ್ಲ ದೇಹ ನಿನ್ನ ಮಾತು ಕೇಳದೇನು, ನೀ ಚಲೋ ಹಾರಾಡಬೇಕಂತಿದ್ದಿ, ಇನ್ನ ಕುದುರೆ ತಿರುಗಾಡಬೇಕಂತೀವಿ, ಇನ್ನೂ ಏನೇನೋ ವಿಷಯಗಳನ್ನ ಭೋಗಿಸ್ಬೇಕಂತೀವಿ. ಮನಸ್ಸೆಲ್ಲ ವಿಚಾರ ಮಾಡ್ತದ, ಆದ್ರೆ ಆತದೇನು. ಮತ್ತೆ ಯಾಕಾಗ್ಲಿಲ್ಲ, ಅದ್ರದ್ದು ಅದೇ ನೀನೇ, ಅದಕ್ಕೆ ಬ್ಯಾರೆ ಇದ್ದಿ ನೀನು, ಅದಕ್ಕೆ ನಿನ್ನ ಮಾತಾಡ್ ಕೇಳಂಗಿಲ್ಲ, ನೀನ್ ಅದ್ರ ಬೆನ್ನತ್ತಿದ್ದ. ನನ್ನ ಮಾತು ಕೇಳ್ತದಂತ ನೀ ಬೆನ್ನತ್ತಿದ್ದು ಮೂರ್ಖ ಅಂದ್ರ ಅವ್ರು.
ಅದಕ್ಕೆ ಮೂರ್ಖತನ ಅಂದ್ರೇನು ಅಜ್ಞಾನ. ನಮ್ಮ ಮಾತು ಎಂದೂ ಕೇಳೋದಿಲ್ಲ ಅದು. ಹಾಗಾಗಿ ನಾವೇನು ಮಾಡಬೇಕಾದ್ರೆ ಈಗಂದ್ರೆ ಒಂದೊಂದರಲ್ಲಿ ಲಯ ಮಾಡಿ ನೋಡು. ಏನು ಲಯ ಮಾಡು? ಯಾವಾಗ ಸೃಷ್ಟಿ ಎಂದಾಗ ಮೇಲಿಂದ ಕೆಳಗೆ ಬರಬೇಕು. ಸೃಷ್ಟಿ ಎಂದಾಗ ಎಲ್ಲಿಂದ? ಮಾಯೆ, ಮಹಾತತ್ವ, ತ್ರಿಗುಣಾಂಕಾರ, ಪಂಚಭೂತ, ಭೂತಾದಿ ಅಹಂಕಾರ, ಮತ್ತೆ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಮತ್ತೆ ಔಷಧಿಯಾಗಿ ಅಂತ ಇಲ್ಲಿ ಬಂದ ಮೇಲೆ ಏನಾಯ್ತು? ಈ ಶರೀರ ಆಯ್ತು. ಅದು ಎಲ್ಲರಿಗೂ ಗೊತ್ತದ. ಏಸಲ್ ಅಂತ ಕೇಳೋದು. ಅದೇನಾಯ್ತು? ಸೃಷ್ಟಿ ಹಿಂಗ್ಯಾಕಂತ ಬಂತಿಲ್ಲ. ಈಗೇನು ಮಾಡು? ಲಯ ಮಾಡು. ಈ ದೇಹ ಆದಲ್ಲ, ದೇಹ ನಾಳೆ ಮಣ್ಣಾಗ ಬಿತ್ತು ಆಯ್ತಲ್ಲ. ಪ್ರಾಣ ಇಂದ್ರಿಯಾದಿಗಳು ಎಲ್ಲಿ ಅವು ಎಲ್ಲವೂ ಕೂಡ ಪ್ರಾಣದಲ್ಲೇ ಲಯ ಆಗ್ಬಿಡ್ತಾವ. ಹೌದಲ್ಲ? ಮನಸ್ಸು ಕೂಡ ಅಲ್ಲೇ ಆಗ್ತದ, ಪ್ರಾಣದಲ್ಲೇ ಲಯ ಆಗ್ತದ. ಹಂಗಾಗಿ ಪ್ರಾಣವೆಂಬ ಕುದುರೆಯನ್ನು ಮಾಡಿಕೊಂಡು ಲಿಂಗತನು ಓಡಾಡುತ್ತದೆ. ರಾಟಾಳ ಚಕ್ರದಂತೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಅಲ್ಲಿ ಹೋಯ್ತದ. ಅದು ಹೋದ್ಮೇಲೆ ಏನಾಯ್ತು? ಮಣ್ಣಾಗಿ ಹೆಟ್ಟಾಗ ಇಲ್ಲಿರ್ತಕ್ಕಂಥ 5 ಭೂತಗಳ ತತ್ವ ಏನಾವ? ಭೂಮಿ ತತ್ವ ಮಣ್ಣಾಗಾಯ್ತು, ಜಲತತ್ವ ಜಲದಲ್ಲಿ ಸೇರಿತು, ಅಗ್ನಿ ತತ್ವ ಅಗ್ನಿಯಲ್ಲಿ ಸೇರಿತು, ವಾಯು ತತ್ವ ವಾಯುವಲ್ಲಿ, ಆಕಾಶ ತತ್ವ ಆಕಾಶ ಸೇರಿತು. ಏನು ಉಳಿತು ಅಲ್ಲಿ? ಅದು ಇಲ್ಲ, ಇದು ಇಲ್ಲ ಅಂದ್ರೆ ಏನಿಲ್ಲ. ನಿರ್ಬೈಲು, ಬೈಲಿಗೆ ಬೈಲಂದ. ಇಲ್ಲೇನ ಏನು ಉಳಿತಿಲ್ಲಿ? ಬೈಲು. ಹೌದಿಲ್ರಿ? ಅಲ್ಲಿ ಇದನ್ನಾದ ಇದನ್ನಿಲ್ಲ, ಅದಾದ ಅದನ್ನಿಲ್ಲ ಅಂದಾಗ ಏನಂದ್ರೆ ಇಲ್ಲಿ ನನ್ನಲ್ಲಿ ನೀನಷ್ಟ, ನಿನ್ನಲ್ಲಿ ನಾನಷ್ಟ ಯಾವುದಿಲ್ಲ. ಹಾಗಾಗಿ ಇದರಂತೆ ಇಲ್ಲಿ ಅಂತಃಕರಣಗಳಿಗೆ, ಇಂದ್ರಿಯಗಳಿಗೆ ಭಿನ್ನ ಆಗಿ ನಡೆಸುತ್ತೇವೆ. ಹಾಗೆ ಜ್ಞಾನ ಬರಬೇಕಾದರೆ ನಾವು ಏನು ಮಾಡಬೇಕು? ಪೂರ್ವದಲ್ಲಿ ಅಂದರೆ ಯಾವಾಗಲೂ ಅಂಬೆಗಾಲು ಹಚ್ಚಲಾರ್ದ ಹುಟ್ಟಿದ ತಕ್ಷಣ ಕಾಲು ಯಾರಿಗೆ ಬಂದಿಲ್ಲ? ಬಂದವನ್ರಿ? ಹುಟ್ಟನ್ರಿ ಆಗಲೇ ಮನೆಗೆ ನಡ್ಕಂತ ಬಂದು ನೋಡಂತ ಅಂದಾರೇನು? ಅದು ಎಷ್ಟೋ ಜನ್ಮ ಸಂಸ್ಕಾರದಿಂದ ಅದು ಬಹಳ ಬೆಳೀತಾ ಅದರ ಕೂಡ ಲಕ್ಷಣ ಹೇಳ್ಯಾರ. ನಮ್ಮ ತಾತ ಹೇಳ್ತಿದ್ದ, ತಮ್ಮ ನೆಲಕ್ಕೆ ತಾಯಿ ಗರ್ಭದಿಂದ ಬೀಳ್ತದಲ್ಲ, ಬಿದ್ದಾಗ ಇದು ಯಾವುದು ಅಂತ ತಿಳ್ಕೊಬೇಕಂತ ಸೂಚನೆ ಅವು. ಇದು ಜ್ಞಾನದಿಂದ ಶಿವಚಿಂತನೆಯನ್ನ ಮಾಡಿ ಹೊರಗೆ ಬಂದಿತ್ತು ನಿಜವಾಗಿ ಶಿವಧ್ಯಾನದಿಂದ. ಅಂದ್ರೆ ಭೂಮಿಗೆ ಆ ಕೂಸು ಬಿದ್ದ ತಕ್ಷಣ ಅಳೋದಿಲ್ಲ, ಸ್ವಲ್ಪ ತೊಳಂಗಿಲ್ಲ, ಮತ್ತೆ ಸುಲುಗತ್ತಿ ಚೂಟಬೇಕು. ಮತ್ತೆ ಯಾವನು ಧ್ಯಾನದಿಂದ ತಪ್ಪಿ ಶಿಡಿಲ ಸಮುದಾಯವನು ಅದೆಷ್ಟು ಇಳಿಯದ ತಪ್ಪು. ಆ ದುಃಖ ಹೊಡೆತಕ್ಕ ತಾಯದೇ ಮಲ್ಲೆ ನಾರಿಯ ಗರ್ಭದ ಗಾಳಿ ಏನು ಅಂತ ಹೇಳಿವಲ್ಲ, ಆ ಗಾಳಿ ಹೊಡೆತಕ್ಕ ಶಿವಧ್ಯಾನದಿಂದ ಎಚ್ಚರ ಆಯ್ತು ಅಂದ್ರೆ ಈ ಬಂದ ತಕ್ಷಣ ಅಂತ ಹೇಳದೆ ತಪ್ಪಂಗ ನೋಡು. ಅದಕ್ಕೆ ಅದರ ಮೇಲೆ ಗೊತ್ತಾಗಬೇಕು. ಇದು ಮುಂದೆ ಸಂಸ್ಕಾರ, ಇದಕ್ಕೆ ಜ್ಞಾನದ್ದಾಗ್ತದ, ಇದು ಅಳೋದಾಗ್ತದ, ಇದು ನಗುತ್ತದಂತ ಆಗಲೇ ತಿಳಿಯುವಂತ ಶಕ್ತಿ ಬರ್ತದ. ಶಾಸ್ತ್ರಜ್ಞಾನ ಇದ್ದವ್ರು ಅಲ್ಲಿ ಇರ್ಬೇಕಂತಿದ್ದ. ಸುಮ್ಮನೆ ಯಾರು ಹೇಳ್ತಾರಂದ್ರೆ ಒಪ್ಪಂಗಿಲ್ಲ. ಶಾಸ್ತ್ರಜ್ಞಾನ ಇದ್ದವ್ರು ಇರ್ಬೇಕು. ಆ ಲಕ್ಷಣದಿಂದ ಕಂಡು ಹಿಡಿಯಕ್ ಬರ್ತದ. ಮತ್ತೆ ನಾವೇನ್ ಮಾಡ್ತೀವಿ? ಸೂಲಿಗೆತ್ತಿ ಇದೇನು ಅಳವಲ್ತು, ಚೀರವಲ್ತು, ಏನು ಮಾಡಲ್ತಂತ ಚೂಟಿ 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 ಎಬ್ಬಿಸ್ತಾರ ನೋಡ್ರಿ. ಯಾಕೆ ಎಬ್ಬಿಸ್ತದ? ನಿನ್ನ ಪ್ರಾರಬ್ಧ ಹಿಂದಿನ ಜನ್ಮದ ಕರ್ಮ ಹಂಗಿದ್ರೆ ಬಹಳ ಹೊತ್ತು ಅಲ್ಲಿ ಇಡಕ್ ಬರಂಗಿಲ್ಲ. ಮಾಯೆ ಯಾವುದೋ ರೂಪದಲ್ಲಿ ಬಂದು ನಿನ್ನ ಧ್ಯಾನದಿಂದ ಎಚ್ಚರ ಮಾಡ್ತಾಳೆ. ಎಚ್ಚರ ಮಾಡಿ ಮತ್ತೆ ಈ ಕಡೆ ಪ್ರಪಂಚದ ದೃಷ್ಟಿಯನ್ನು ಹಚ್ಚಿ
ತಂದೆ ತಾಯಿ ಅವರು ಇವರಂತ ಮೋಹ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದ. ಅದೇ ಕಾರಣದಿಂದ ನಾವು ಪೂರ್ವದಲ್ಲಿ ಕೆಲವು ಸಾಧನೆಗಳನ್ನು ಮಾಡಿಕೊಂಡು, ಏನು ಸಾಧನೆ ರೀ ಅದಕ್ಕಂದ್ರೆ ಯಮ ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಇವೆಲ್ಲ 4 ಹೊರಗಿನವು 4 ಒಳಗಿನವು, ಇವುಗಳನ್ನು ಸಾಧಿಸಿ ಏನು ಮಾಡುವು ಅಂದರೆ ಶತಕೋಟಿ ಜನ್ಮದ ವಿಷಯ ವಾಸನೆ ಇದ್ರೂ ಕೂಡ ಮುಂದೆ ಈಶ್ವರ ಕೃಪೆ ಆಗ್ತದ. ಈಶ್ವರ ಕೃಪೆ ಆಗ್ತದ, ಆ ಈಶ್ವರನ ಪ್ರೇರಣೆ ಆಗ್ತದ. ಆ ಪ್ರೇರಣೆಯಿಂದ ಮತ್ತೆ ಎಲ್ಲಿ ಹೋಗ್ತಿದ್ದೆ? ಗುರುವಿನ ಕಡೆ ಹೋಗ್ತಿದ್ದೆ. ಅಲ್ಲಿಂದ ಏನಾಗ್ತದ? ಅಂತಃಕರಣ ಕೃಪೆ ಆಗ್ತದ. ಅದರಿಂದ ಜ್ಞಾನ ಆಗಿ ಎಲ್ಲ ವಿಷಯ ವಾಸನೆಗಳನ್ನು ಸುಟ್ಟು ಕರ್ಪೂರದಂತೆ ನೀನು ತಾಯಿಯ ಗರ್ಭದ ನಾರಿಯ ತನುವಿನ ಗಾಳಿ ಸೋಂಕದಂತೆ. ಆವಾಗೇನಪ್ಪ, ನೀನು ಅಲ್ಲಿಗೆ ಹೋಗೋದಿಲ್ಲ ಅಂದ್ರೆ ಆ ಗಾಳಿ ನಿನಗೆ ಹಾಕ್ಬಿಡ್ತದೆ. ಗರ್ಭ ದುಃಖ, ಜಯ ದುಃಖ, ಜನ್ಮ ದುಃಖ, ಜರ ದುಃಖ, ಇವೆಲ್ಲ ದುಃಖ ಯಾರಿಗೆ? ಶರೀರಕ್ಕಲ್ಲ. ನೀವು ಬಂದ್ರೆ ಇವೆಲ್ಲ ಕಾಯ್ತಾವವು, ನೀವು ಬರಲ್ಲ ಅಂದ್ರೆ ಇಲ್ಲ. ಹಾಗಾಗಿ ಇಲ್ಲಿ ಅನಂತ ವಿಚಾರಗಳನ್ನು ಮಾಡ್ತಾ ಮಾಡ್ತಾ ಬಂದು ನೀನು ಹೇಗಿದ್ದಂದ್ರೆ ಸೂರ್ಯ ಚಂದ್ರರು ಹೇಗೆ ಬೇರೆಯಾಗಿದ್ದು ಜಗತ್ತನ್ನು ಬೆಳಗುತ್ತಾರೆಯೋ ದೇವತೆಗಳಲ್ಲ, ಅದರಂತೆ ನೀನು ದೇಹ ಇಂದ್ರಿಯಾದಿಗಳಿಗೂ ನೀನು ಬೇರೆಯಾಗಿದ್ದು ಬೆಳಗುತ್ತಿದ್ದಿ. ಬೆಳಗ್ತಿವಿಲ್ಲ ಅವು. ಸೂರ್ಯನಿಗೆ ಚಂದ್ರನಿಗೆ ಆಧಾರ ಯಾರು ಅಂತ? ಈ ಜಗತ್ತಿಗೆ ಆಧಾರ ಆ ಬ್ರಹ್ಮ. ಬ್ರಹ್ಮನ ಆಧಾರ, ಬ್ರಹ್ಮನ ಆಶ್ರಯದಿಂದನೇ ಇವೆಲ್ಲ ತೋರ್ತಾವ. ತೋರಿ ಅವರವರ ಕಾರ್ಯ ಮಾಡ್ತಾರ. ಯಾಕಂದ್ರೆ ಅಧಿಕಾರ ಪ್ರಾರಬ್ಧ, ಆ ಪ್ರಾರಬ್ಧ ಅನುಸಾರವಾಗಿ ಅವರ ಕಾರ್ಯ ಅವ್ರು ಮಾಡ್ತಾರ. ಆದ್ರೂ ಕೂಡ ಈ ಬೆಳಕಿಗೆ ಆತ ಬೆಳಗುವನೇ ವಿನಃ ಸೂರ್ಯ ಚಂದ್ರರ ಬೆಳಕಿನಿಂದ ಬೆಳಗಿಸಿಕೊಂಬುವನಲ್ಲ. ಆ ಕಾರಣ ವಿಷಯ ಇಂದ್ರಿಯಾದಿಗಳು ಮನ ಬುದ್ಧಿ ಚಿತ್ತ ಅಹಂಕಾರ ಸಹಿತವಾಗಿ ನಿನ್ನನ್ನು ಬೆಳಗಲಿಕ್ಕೆ ಅಸಾಧ್ಯದ. ಇವೆಲ್ಲವನ್ನು ನೀನೇ ಅರಿತಿದ್ದಿ, ನೀನೇ ತಿಳಿತಿದ್ದಿ. ಅಂದರೆ ತಿಳಿಯುವವನು ನೀನು ಬೇರೆ ಇದ್ದೆ ಅಂತ. ತಿಳಿಯುವವನು ನೀ ಬೇರೆ ಇದ್ದಿ. ಅದಕ್ಕಾಗಿ ಯಾರು ಸತ್ಯ ಮಾರ್ಗ ಮಹಾತ್ಮದ ಸಂಘ ಮಾಡಿ ಅಂತಃಕರಣ ಸ್ವಚ್ಛತೆಯನ್ನು ಯಾರು ಮಾಡಿಕೊಂತಾರ ಅವರಿಗೆ ಮಾತ್ರ ಮೋಕ್ಷ ಅನ್ನುವಂಥ ಮಾತನ್ನು ಹೇಳ್ತಾ ಬರ್ತಾರೆ. ಮತ್ತೆ ವಲ್ಲವರು ಹೇಳತೀರಿ ಭಾವದಲ್ಲೇ ದೇವರನ, ಭಾವದಲ್ಲೇ ದೇವರನ, ಕಲ್ಲಿಗೆ ಶರಣಂದವರಿಗೆ ಏನು ಫಲವಾದೋ, ಕಲ್ಲಿಗೆ ಶರಣಂದವರಿಗೆ ಏನು ಫಲವಾದೋ, ಕರವ ಬಿಟ್ಟರೆ ಮಲಿಯ ಎಂಜಲ, ಹಾಲು ಕುಡಿದರೆ ತುಪ್ಪದೆಂಜಲ, ಹಾಲು ಕುಡಿದರೆ ತುಪ್ಪದೆಂಜಲ, ನೀರಿನೊಳಗೆ ಮೀನದೆಂಜಲ ಮೊದಲೇ ಆಗ್ಯಾದೋ, ನೀರಿನೊಳಗೆ ಮೀನದೆಂಜಲ ಮೊದಲೇ ಆಗ್ಯಾದೋ, ರಕ್ತ ಮಾಂಸ ಒಲಸುವತ್ತು ಕುಲ ಕೆಡಸಿ ಇಟ್ಟಿರಲ್ಲ, ಕುಲವ ಕೆಡಸಿ ಇಟ್ಟಿರಲ್ಲ, ಕುಲವು ಎಣಿಸಿದರೆ ಇಲ್ಲಿ ಏನು ಫಲವಾದೋ, ಕುಲವು ಎಣಿಸಿದರೆ ಇಲ್ಲಿ ಏನು ಫಲವಾದೋ,
ಸಾವಿರದೊಂದು ಎಲಿಯ ಮೇಲೆ ತಪವು ಮಾಡಿ ಋಷಿಗಳಿಲ್ಲಿ, ತಪವು ಮಾಡಿ ಋಷಿಗಳಿಲ್ಲಿ, ಹೆಣ್ಣಿಗಾಗಿ ತಪವು ಮಾಡಿದರೆ ಏನು ಫಲವಾದೋ, ಹೆಣ್ಣಿಗಾಗಿ ತಪವು ಮಾಡಿದರೆ ಏನು ಫಲವಾದೋ. ಆರು ಶಾಸ್ತ್ರವ ಓದಿನೆಂದು ಆದಿ ಬೀದಿ ತಿರಗಬೇಡ, ಆದಿ ಬೀದಿ ತಿರಗಬೇಡ. ಬೂದಿ ಮುಚ್ಚಿದ ಕಂಡದಂತೆ ಆನ ಪುರಂದರ, ಬೂದಿ ಮುಚ್ಚಿದ ಕಂಡದಂತೆ ಆನ ಪುರಂದರ. ಈಗ ಶ್ರೀಮತಿ ಶ್ರುತಿ ಚಾಗವ ಇವರಿಂದ ಮಂಗಲಗೀತೆ ಪ್ರಾರಂಭ ಆಗ್ತದೆ. ಶಿವಾಯ ನಮಃ. 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 ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಮೋಕ್ಷವಾಹನ ಶಂಕರ ನಾಮ ಉಚಾರವ ಮಾಡಿಸಿದೆ, ಗುರುವರ ಉಚಾರವ ಮಾಡಿಸಿದೆ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ, ಗುರುವರ ಶಾಂತಿಯ ಬೀರಿದೆ. ಶರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ, ಗುರುವರ ತ್ವರಿತದಿ ನಾಶಿಸಿದೆ. ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ, ಗುರುವರ ಹರುಷದಿ ವಾಸಿಸಿದೆ. ಗುರುರಾಜ ಸಿದ್ಧ. ಶ್ರೀಮತಿ ಸುರ್ಜಿಯಮ್ಮ ಅವರು ಮಂಗಲ ಅಂತ ಹೇಳಿದ್ವಿ. ಕಾರಣಾಂತರದಿಂದ ಸ್ವಲ್ಪ ತಡ ಆದ ಕಾರಣ ನಾಳೆ ದಿನ ಅವರು ಮಂಗಲವನ್ನು ಹಾಡ್ತಾರೆ. शिवपुत्र स्वयं महाराज की जय, सद्गुरु बसवानंद महाराज की जय, सद्गुरु अभिनव जौहर महाराज की जय, सकल साधु संत महाराज की जय। जय मंगल